ನಮಸ್ತೆ ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ, ಇವತ್ತಿನ ದಿನ ಹುಟ್ಟುಹಬ್ಬ ಮತ್ತು ಮದುವೆ ಆಚರಣೆ ಮಾಡ್ಕೊಳ್ಳೋರು ಎಲ್ರಿಗೂ ಆಯುಷು ಆರೋಗ್ಯ 100 ಕಾಲ ಕೊಟ್ಟು ಆದಿಶಕ್ತಿ ಕಾಳಿಯಮ್ಮ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಪ್ರಪಂಚದಲ್ಲಿ ಎಲ್ಲರಿಗೂ ಆಶೀರ್ವಾದ ಕಾಳಿಯಮ್ಮ ಏನು ಕೊಡ್ತಾರೆ, ಅವರ ಸೂಚನೆಗಳು ಮಾರ್ಗದರ್ಶನ ಏನು ಕೊಡ್ತಾರೆ, ಪ್ರತಿಯೊಬ್ಬರಿಗೂ ಒಂದೊಂದು ಉತ್ತರಗಳನ್ನ ಅಮ್ಮ ಕೊಡಲಿ ಅಂತ ಪ್ರೇಯರ್ ಮಾಡ್ತಾ ನೋಡೋಣ. ಇವತ್ತು ಅಮ್ಮ ಕಾಳಿದೇವಿ ಜಗನ್ಮಾತೆ ಚಾಮುಂಡೇಶ್ವರಿ ಏನು ಉತ್ತರ ಕೊಡ್ತಾರೆ ಕೇಳೋಣ. ಕಾಳಿಕಾ ದುರ್ಗಾ ಪರಮೇಶ್ವರಿ, ಭೂರ್ಭುವಃ ಸ್ವಾಗತ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನಃ ಪ್ರಚೋದಯಾತ್. ತುಂಬ ಜನ ಕಾಳಿಯಮ್ಮನ ಪೂಜೆ ಮಾಡೋರು ತುಂಬ ಜನ ಇರ್ತಾರೆ, ಚಾಮುಂಡೇಶ್ವರಿ ಅಮ್ಮನ ಪೂಜೆ ಮಾಡೋರು ತುಂಬ ಜನ ಇರ್ತಾರೆ. ಕಾಳಿಯಮ್ಮನ ಹೆಸರಲ್ಲಿ ಸುಮಾರು ಹೆಸರುಗಳಿದೆ. ಬರೀ ಕಾಳಿಯಮ್ಮ ಹೆಸರಲ್ಲಿ ಸುಮಾರು ಹೆಸರುಗಳಿದೆ. ಆ ಹೆಸರುಗಳಲ್ಲಿ ಮುಖ್ಯವಾದದ್ದು ಕಾಳಿಕಾ ದುರ್ಗಾ ಪರಮೇಶ್ವರಿ ಅಂತ ಹೇಳ್ತಾರೆ. ಆ ತಾಯಿ ಜಗನ್ಮಾತೆ ಎಲ್ಲರ ಒಂದು ಕೋರಿಕೆಗಳು, ಅವರ ಒಂದು ಗಾಬರಿ ಪಡುವಂಥ ಜೀವನದಲ್ಲಿ ವಿಚಾರಗಳಲ್ಲಿ ಏನು ತಿಳುವಳಿಕೆ ತಿಳಿಸ್ತಾರೆ. ಪ್ರತಿಯೊಂದು ವಿಚಾರದಲ್ಲೂ ಕೆಲವ್ರಿಗೆ ಭಯ ಇರುತ್ತೆ. ಏನು ಮಾಡಿದ್ರೆ ತಪ್ಪು ಮಾಡಿಬಿಡ್ತೀವಿ, ನಾವು ಕರೆಕ್ಟಾಗಿ ಹೋಗ್ತಾ ಇದ್ದೀವ, ನಾವು ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ದೀವ, ಒಳ್ಳೆ ರೀತಿ ಮಾತಾಡ್ತಿದ್ದೀವ ಅನ್ನೋದು ನಡೀತಾ ಗಾಬರಿ ಪಡ್ತಾರೆ. ಅವರು ನಡೆಯೋ ದಾರಿಯಲ್ಲಿ ಎಲ್ಲಿ ನಾವು ಎಡು ಬಿಡ್ತೀವೋ, ಯಾವ ರೀತಿ ನಾವು ಇದು ಮಾಡ್ತೀವೋ ಅನ್ನೋದು ಕೆಲವ್ರಿಗೆ ಇರುತ್ತೆ ಗಾಬರಿ. ಏನು ಕೊಟ್ಟಿದ್ದಾರಮ್ಮ ನೋಡೋಣ. ಇಲ್ಲಿ 6ನೇದರಲ್ಲಿ 5 ಕಾರ್ಡ್ಸ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಆಮೇಲೆ ನೋಡೋಣ. ಇದು ಮೊದಲನೇದು, ಇದು 2ನೇದು, ಇದು 3ನೇದು, 4ನೇದು, 5 ಮತ್ತು 6ನೇದು ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಕಾಳಿಯಮ್ಮನ ಪೂಜೆ ಮಾಡೋರು ಭಯಪಡೋ ಅಗತ್ಯ ಇಲ್ಲ. ಏಕೆಂದರೆ ತಪ್ಪು ದಾರಿ ನಡೆದರೆ ಮಾತ್ರ ಭಯಪಡಬೇಕು. ತಪ್ಪು ದಾರಿಯಲ್ಲಿ ನಾವು ನಡೆಯಲ್ಲ ಅಂದಮೇಲೆ ಏನಕ್ಕೆ ಭಯಪಡಬೇಕು, ಧೈರ್ಯವಾಗಿರಬೇಕು. ಬಾಟಮ್ ಆಫ್ ಕಾರ್ಡ್ ಏನಿದೆ ಆಮೇಲೆ ನೋಡ್ತೀನಿ. ಇಲ್ಲಿ ಮಾ ಕಾತ್ಯಾಯಿನಿ ಅಮ್ಮ ಏನು ಹೇಳ್ತಿದ್ದಾರೆ ಅಂದರೆ, ನನಗೆ ಪದಗಳು ಅಮ್ಮನ ವರ್ಣಿಸೋಕ್ಕೆ ಯೋಚನೆ ಮಾಡ್ತಿದ್ದೀನಿ ಯಾವ ರೀತಿ ಅಂತ. ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಪ್ರತಿಯೊಂದು ಅಮ್ಮ ಗಮನಿಸ್ತಾ ಇದ್ದಾರೆ. ಮಾ ಕಾತ್ಯಾಯಿನಿ ಜಗನ್ಮಾತೆ ಅವರು ಹೇಳ್ತಾ ಇರೋದು ಎಲ್ಲರಿಗೂ, ಇತರರು ಯಾರೇ ಆಗಿರಬಹುದು, ಇತರರು ಅಂದರೆ ಎಲ್ಲರೂ, ಯಾರಿಗೇ ಆಗಲಿ, ನಮ್ಮ ಜೀವನದ ವಿಚಾರದಲ್ಲಿ ಎಲ್ಲರಿಗೂ ನಾವು ಸಾಕ್ಷಿನ ತಿಳಿಸಿ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದು ಜನ್ಮ ಕೊಟ್ಟಿರೋದು ಅರ್ಥ ಮಾಡಿಕೊಂಡು
ಅದರ ಬಗ್ಗೆ ತಿಳ್ಕೊಂಡು ಹೋಗೋರಿಗೆ ಮಾತ್ರ ಆ ಜನ್ಮದ ವಿಚಾರನ ಅದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ನಾನು ಕೊಡ್ತೀನಿ ಅಂತ ಇಲ್ಲಿ ಅಮ್ಮ ಕಾತ್ಯಾಯಿನಿ ಹೇಳ್ತಾ ಇದ್ದಾರೆ. ನಿಮಗೋಸ್ಕರ ನೀವು ಬದುಕಿ, ಅದು ಯಾರೇ ಆಗಿರ್ಬೋದು. ಇದು ಯಾರಿಗೆ ಸೇರುತ್ತೆ ಈ ಸಂದೇಶ? ಮೊದಲನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಇದು ಅಮ್ಮ ತಿಳಿಸ್ತಾ ಇರೋದು. ನಿಮ್ಮ ಕೋಪದ ಬೆಂಕಿ ಜ್ವಾಲೆ ಥರ ಇರುವ ನ್ಯಾಯವಾದದ್ದೇ, ಅದನ್ನು ತಾಳ್ಮೆಯಿಂದ ನೋಡಿ ಅದು ಜ್ವಾಲಾಮುಖಿಯಾಗಿ ಬೆಳೆಸ್ಕೊಳ್ಳೋದು ಬೇಡ. ತಾಯಿಗೆ ಜಗನ್ಮಾತೆಗೆ ತಿಳಿಸ್ಬಿಟ್ಟು ಯಾರಿಂದ ತೊಂದರೆ ಆಗ್ತಿದೆ ಅನ್ನೋದು ಅಮ್ಮ ಪ್ರತಿಯೊಂದು ನೋಡ್ತಿದ್ದಾಳೆ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಆತ್ಮಶುದ್ಧಿಯಾಗಿ ನಿಮ್ಮ ಮನಸ್ಸನ್ನು ಶುದ್ಧಿಪಡಿಸ್ಕೊಂಡು ಆರಾಮಾಗಿರಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಹಾಗಾಗಿ ಅಮ್ಮ ಯಾವುದೇ ಚಿಂತೆ ಬೇಡ, ನಾನು ನೋಡ್ಕೋತೀನಿ. ನೀನು ಹೆಚ್ಚಾಗಿ ನನಗೆ ಧ್ಯಾನ ಮಾಡು. ಕೆಂಪು ವಸ್ತ್ರದಿಂದ ನೀವು ಶುಕ್ರವಾರ ಮಂಗಳವಾರ ಆ ರೀತಿ ಶುಕ್ರವಾರ ಮಂಗಳವಾರಗಳಲ್ಲಿ ಕೆಂಪು ವಸ್ತ್ರ ಧರಿಸ್ಕೊಂಡು ಅಮ್ಮನಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿ, ನಿಮ್ಮ ಒಂದು ಮನಸ್ಥಿತಿ ಪರಿಸ್ಥಿತಿ ಏನೇ ಒಂದು ಪರಿಸ್ಥಿತಿಗಳಿದ್ರೂ ಅದು ಎಲ್ಲ ಅಮ್ಮ ಸರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೀವು ಈ ರೀತಿ ಮಾಡೋದ್ರಿಂದ ಇದು ಯಾವುದೇ ಥರ ನೀವು ಗಾಬರಿ ಪಟ್ಕೊಂಡು ಮಾಡೋದು ಬೇಡ. ತಾಳ್ಮೆಯಿಂದ ಸಮಾಧಾನದಿಂದ ನನಗೆ ಅಮ್ಮ ಇದನ್ನು ಹೇಳಿದ್ದಾರೆ. ಇದು ಮನಸ್ಸು, ಇದು ಯಾರಿಗೆ ಮೊದಲನೇ ಕಾರ್ಡ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಯಾರ ಮನಸ್ಸಿಗೆ ಅಮ್ಮ ಕೊಡುತ್ತಾರೆ ಅವರು ಮಾಡಿ. ಅದು ಯಾರು ಮನಸ್ಸಿಗೆ ಬಂದು ನೀವು ಮಾಡ್ತೀರಾ, ಮೊದಲನೇ ಕಾರ್ಡ್ ಆಯ್ಕೆ ಮಾಡ್ಕೊಂಡಿರೋರು ಮಾಡಿದವರು ಮೊದಲನೇ ಕಾರ್ಡ್ ಆಯ್ಕೆ ಮಾಡ್ಕೊಂಡಿರೋ ನಂಬರ್ 1 ಅಂದ್ಬಿಟ್ಟು ಕಾತ್ಯಾಯಿನಿ ದೇವಿಯೈ ನಮಃ ಅಂತ ಕಮೆಂಟಲ್ಲಿ ಹಾಕಿ. ನಮಗೆ ಅದು ಒಂದು ಅಮ್ಮ ಒಂದು ಅದಕ್ಕೂ ಕನೆಕ್ಷನ್ ಇರುತ್ತೆ. ಹಾಗಾಗಿ ಕಮೆಂಟಲ್ಲಿ ಹಾಕಿ ಅಂತ ಹೇಳೋದು. ಇದನ್ನು ನಂಬಿ ಯಾರು ಕಮೆಂಟಲ್ಲಿ ಹಾಕ್ತಿರೋ ಅವರಿಗೆ ಅದು ಅಮ್ಮ ಒಂದು ಕನೆಕ್ಷನ್ ಯಾವ ರೀತಿ ಮಾಡಬೇಕು ಅಮ್ಮನಿಗೆ ಗೊತ್ತಿರತ್ತೆ. ಅದನ್ನು ಎಲ್ಲರಿಗೂ ಅಮ್ಮ ಹೇಳ್ಕೊಂಡು ಹೋಗ್ಲಿಕ್ಕಾಗಲ್ಲ. ಅದು ಯಾರು ನಂಬಿ ಮಾಡ್ತಿರೋ ಅವ್ರಿಗೆ ಅದು ಕನೆಕ್ಟ್ ಆಗುತ್ತೆ. ಇದು ಈ ರೀತಿ ಮಾಡಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಒಳ್ಳೆಯದಾಗುತ್ತೆ. ಎರಡನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? 2 ಕಾರ್ಡ್ ಕೊಟ್ಟಿದ್ದಾರೆ. ಅಮ್ಮ ಇಲ್ಲಿ 2ನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಅಮ್ಮ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಂತೋಷನ ಆಚರಣೆ ಮಾಡಿ, ನಾನು ನೋಡ್ಕೋತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ದೇವಸ್ಥಾನಕ್ಕೆ ಹೋದರೆ ನಿಮ್ಮ ಮನೆಗೆ ತೀರ್ಥನ ತಗೊಂಬನ್ನಿ. ದೇವಸ್ಥಾನದಲ್ಲಿ ಅಮ್ಮನ ದೇವಸ್ಥಾನಗಳಿಗೆ ಹೋಗ್ತಿರಲ್ಲ, ಆ ಗಲಾಟೆಗಳನ್ನ ನಾನು ನೋಡ್ಕೋತೀನಿ. ಯಾವುದೇ ಥರ ಚಿಂತೆ ಬೇಡ. ನೀನು ನನ್ನ ಒಂದು ನಾಮಜಪನ ಮಾಡು. ಕುಷ್ಮಾಂಡ ದೀಪ ಅಂದರೆ ಕುಂಬಳಕಾಯಿಯಿಂದ ದೀಪ ಅಂಟಿಸ್ತಾರಲ್ಲ, ಅದನ್ನು ಒಂದಿಷ್ಟು ವಾರ ಅಂತ ಮಾಡಿ, 9 ವಾರ ಮಾಡ್ತಿರೋ, 12 ವಾರ ಮಾಡ್ತಿರೋ, 51 ದಿನಗಳು ಮಾಡ್ತಿರೋ, 21 ದಿನ ಮಾಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಅದನ್ನು ಆ ಒಂದು ಸಮಯಗಳಲ್ಲಿ ಆಚರಣೆ ಮಾಡ್ತಾರಲ್ಲ ದೇವಸ್ಥಾನಗಳಲ್ಲಿ, ಅಂಥ ಕಡೆ ಮಾಡಿ. ಮನೆಗಳು ಹಚ್ಚಬಾರ್ದು. ಕುಂಬಳಕಾಯಿ ದೀಪನ ಮನೆಯಲ್ಲಿ ಹಚ್ಚಬಾರ್ದು. ಅದು ಏನಿದ್ರು ಶಕ್ತಿ ದೇವತೆಗಳು ದೇವಸ್ಥಾನದಲ್ಲಿ ಮಾತ್ರ ಹಚ್ಚೋದು.
ಚಾಮುಂಡೇಶ್ವರಿ, ಆದಿಶಕ್ತಿ, ದುರ್ಗಾ ಪರಮೇಶ್ವರಿ, ಪ್ರತ್ಯಂಗಿರಾ ದೇವಿ ದೇವಸ್ಥಾನ, ಮುತ್ಯಾಲಮ್ಮನ ದೇವಸ್ಥಾನಗಳು, ಅಣ್ಣಮ್ಮ ದೇವಸ್ಥಾನದಲ್ಲೂ ಹಚ್ಬೋದು. ಹೀಗೆ ಸುಮಾರು ಶಕ್ತಿ ದೇವತೆಗಳು ದೇವಸ್ಥಾನದಲ್ಲಿ, ಕಾಳಿಯಮ್ಮನ ದೇವಸ್ಥಾನದಲ್ಲಿ, ನಮ್ಮ ಸಿಟಿ ಕಡೆ ಅಂದರೆ ಕಾಳಿಯಮ್ಮನ ದೇವಸ್ಥಾನ ಚಿಕ್ಕಪೇಟೆಯಲ್ಲಿ ಇದೆ ಅಂದರು. ಮತ್ತು ಇನ್ನೂ ಬೇರೆ ಬೇರೆ ಕಡೆ ಸುಮಾರು ಕಡೆ ಇದೆ, ಅಷ್ಟಾಗಿ ನನಗೆ ಗೊತ್ತಿಲ್ಲ. ಕುಷ್ಮಣ್ಣ ದೀಪನ ಹಚ್ಚಿ ಇಷ್ಟು ವಾರ ಅಂತ ಮಾಡಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಸಂತೋಷವಾಗಿರೋ, ನೆಮ್ಮದಿಯಾಗಿರೋ, ಪ್ರತಿಯೊಂದು ನಾನು ನೋಡ್ಕೋತೀನಿ, ಏನಕ್ಕೆ ನಿನಗೆ ಚಿಂತೆ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಎರಡನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೋ ಅದರಲ್ಲಿ ಎರಡನೇ ಕಾರ್ಡ್ ಇನ್ನೊಂದಿದೆ. 2 ಕಾರ್ಡ್ ಅಮ್ಮ ಅದರಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಅಮ್ಮನ ಕಣ್ಣು ಮುಚ್ಚಿದ್ದಾರೆ. ಹೇಗೆ ಪಟ್ಟಿ ಕಟ್ಟಿದ್ದಾರೆ ಅಂದರೆ, ಹೇಗೆ ಅಮ್ಮನ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ, ಕಪ್ಪು ಬಟ್ಟೆ ಕಟ್ಟಿದ್ದಾರೆ ನೋಡಿ, ಹೇಗೆ ಕಟ್ಟಿದ್ದಾರೆ ನೋಡಿ. ಅದು ಅಮ್ಮ ಆಶೀರ್ವಾದ ಕೊಡಬಾರ್ದು, ಬ್ಲೆಸ್ಸಿಂಗ್ಸ್ ಏನೂ ಅವ್ರಿಗೆ ಮಾಡಬಾರ್ದು, ಅವ್ರಿಗೆ ಒಳ್ಳೆಯದೇ ಮಾಡಬಾರ್ದು ಅನ್ನೋ ರೀತಿ ಅಮ್ಮನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ. ಹಾಗಾಗಿ ಅಮ್ಮ ಮನಸ್ಸಲ್ಲೇ ಎಲ್ಲನೂ ಯೋಚನೆ ಮಾಡ್ತಾಳೆ. ಕಣ್ಣಿಗೆ ಬಟ್ಟೆ ಕಟ್ಟಿದ್ರೂ ಅಮ್ಮ ಮನಸ್ಸಲ್ಲೇ ಯಾರ್ಯಾರು ಏನೇನು ಹೇಗೆ ಏನೇನು ಯೋಚನೆ ಮಾಡ್ತಾರೆ ಪ್ರತಿಯೊಂದು ಅಮ್ಮ ಇಲ್ಲಿ ಮನಸ್ಸಲ್ಲೇ ತಿಳ್ಕೊತಾಳಮ್ಮ. ಅದು ಕಣ್ಣು ತೆಗೆದೇ ನೋಡಬೇಕು ಅನ್ನೋದೇನಿಲ್ಲ. ದೇವಾಂದೇವರು ನಮಗಾದರೂ ನಾವು ನೋಡಬೇಕಾದ್ರೆ ಕಣ್ಣು ಬಿಟ್ಟು ನೋಡಿದ್ರೇ ನಮಗೇನಂತ ಗೊತ್ತಾಗೋದು. ಆದರೆ ಇಲ್ಲಿ ಅಮ್ಮನಿಗೆ ತನ್ನ ಮನಸ್ಸಲ್ಲೇ ಕಣ್ಣು ಮುಚ್ಚಿದ್ರೂ ಅಮ್ಮ ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡ್ತಿದ್ದಾರೆ ಪ್ರತಿಯೊಂದು ನೋಡೋ ಅಷ್ಟು ಭಗವತಿ ಜಗನ್ಮಾತೆ ಅಲ್ವಾ. ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ. ಬೆಂಕಿ ಥರ ಮನಸ್ಸನ್ನ ಇಟ್ಕೊಂಡು ತುಂಬ ದ್ವೇಷ ಸಾಧಿಸ್ತಾ ಇದ್ದಾರೆ. ಅಂಥವ್ರನ್ನ ನಾನು ನೋಡ್ಕೋತೀನಿ. ನನ್ನ ಮೇಲೇನೂ ನನಗೂ ಒಂಥರ ಹಿಂಸೆ ಕೊಟ್ಟು, ನನ್ನ ಮಕ್ಕಳಿಗೂ ಹಿಂಸೆ ಕೊಟ್ಟು ನರಕ ಕೊಡ್ತಾ ಇದ್ದಾರೆ. ಅದನ್ನು ನಾನು ನೋಡ್ಕೋತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಪರಿಶುದ್ಧವಾಗಿ ಅಮ್ಮನ ಧ್ಯಾನ ಮಾಡ್ತಾ ನಿಮ್ಮ ಒಂದು ಕೆಟ್ಟ ಪರಿಸ್ಥಿತಿಗಳಿಂದ ಅಮ್ಮನ ಆಶೀರ್ವಾದದಿಂದ ಬಿಡುಗಡೆ ಆಗ್ತೀರಾ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಅಮ್ಮನ ರೂಪದಲ್ಲಿರುವಂಥವರು ಕೆಲವರು ಕಾಳಿಯಮ್ಮನ ಪೂಜೆ ಮಾಡೋವಂಥವ್ರು. ಅದರಲ್ಲಿ ಬಟ್ಟೆ ಯಾರು ಕಟ್ಟಿದಾರೋ ಆದಷ್ಟು ಬೇಗ ಅಮ್ಮನಿಗೆ ಎಲ್ಲಿ ಕಟ್ಟಿದಾರೋ ಗೊತ್ತಿಲ್ಲ, ಅದು ದಯವಿಟ್ಟು ಅದಕ್ಕೆ ಗೊತ್ತಿರೋರು ಆದಷ್ಟು ಬೇಗ ಅಮ್ಮನಿಗೆ ಆ ಕಪ್ಪು ಬಟ್ಟೆ ಕಟ್ಟಿದ್ದೀರ ಅದನ್ನು ಬಿಚ್ಚೋದಕ್ಕೆ ಅವಕಾಶ ಮಾಡ್ಕೊಳ್ಳಿ. ಯಾಕೆಂದರೆ ನಮಗೆ ಪ್ರತಿಯೊಂದು ಬೇಕಿರೋದೆ, ಕಣ್ಣು ನೋಟ ಬೇಕಿರೋದೆ. ಅದಿಲ್ಲದೇ ಇರೋ ನಾವೇನೂ ಮಾಡಲಿಕ್ಕಾಗಲ್ಲ. ಹಂಗಂದ್ಬಿಟ್ಟು ನಾವೆಲ್ಲ ಮಾಡೋಕ್ಕಾಗಲ್ಲ. ಕಣ್ಣು ಕಾಣಿಸಿಲ್ಲ ಅಂದರೂ ನಮಗೆ ದಿಕ್ಕು ತೋಚಲ್ಲ. ಏನಪ್ಪ ಕಣ್ಣೇ ಕಾಣಿಸ್ತಾ ಇಲ್ಲ, ಕಣ್ಣಿಗೆಲ್ಲ ಕತ್ಲೆ ಥರ ಬರ್ತಾ ಇದೆ ಅಂತ ಹೇಳ್ತೀವಿ. ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಡೋದು, ಏನೋ ಒಂದು ಇದು ಮಾಡ್ತೀವಿ. ಆದರೆ ದೇವಾಂದೇವತೆಗಳಿಗೆ ಆ ರೀತಿ ಏನಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಅವರೆಲ್ಲ ನೋಡ್ಕೊಳ್ತಾರೆ. ಹಾಗಾಗಿ ಚಿಂತೆ ಬೇಡ. ಎಷ್ಟೇ ಅವರು ನನ್ನ ಮೇಲೆ ಅವರು ಪ್ರಯೋಗಗಳು ಮಾಡಿದ್ರು ನಾನು ನನ್ನ ಮಕ್ಕಳಿಗೆ ನಾನೇನು ರಕ್ಷಣೆ ಕೊಡಬೇಕೋ ಕೊಡ್ತೀನಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಒಂದು ಬೆಳಗಿನ ಜಾವ ಸ್ನಾನ ಮಾಡಿ ಕೂತ್ರೆ ತುಂಬ ಒಳ್ಳೆಯದು. ಅಥವಾ ನೀವು ಕೈಕಾಲು ಮುಖ ತೊಳ್ಕೊಂಡು ಅಮ್ಮನ ದೀಪ ಹಚ್ಬಿಟ್ಟು ಧೂಪ ಹಚ್ಬಿಟ್ಟು ಒಂದು ಮ್ಯಾಟು ಅಥವಾ ನಿಮ್ಮ ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ ಒಂದು ಸ್ಟೂಲ್ ಮೇಲೂ ಒಂದು ಚೇರ್ ಮೇಲೂ ಕುತ್ಕೋಬೋದು. ಲಕ್ಷಣವಾಗಿ ಕುತ್ಕೊಂಡು ಅಮ್ಮನ ಜಪ ಮಾಡಿ, ನಿಮ್ಗೆ ಸಾಧ್ಯ ಆದರೆ 108 ಬಾರಿ ಜಪ ಮಾಡಿ. ಓಂ ಶ್ರೀಂ ಕಾತ್ಯಾಯಿನಿ ನಮಃ ಅಂತ ಜಪ ಮಾಡಿ, ಎಲ್ಲ ಒಳ್ಳೆಯದಾಗತ್ತೆ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. 3ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ?
ಓ ಅದರಲ್ಲೂ ಮೂರನೇದಕ್ಕೇನು ಅಮ್ಮ 3 ಕಾರ್ಡ್ ಕೊಟ್ಟಿದ್ದಾರೆ. ಅನ್ನಪೂರ್ಣೇಶ್ವರಿ ಇದ್ದಾರೆ, ಅಮ್ಮ ಜಗನ್ಮಾತೆ. ಅಮ್ಮ ಇಲ್ಲೇನು ಹೇಳ್ತಾ ಇದ್ದಾರೆ, ಈ ಚೌಡಿ ಪ್ರಯೋಗಗಳಿದೆಯಲ್ಲ ಅದನ್ನು ಅಮ್ಮ ಕೆಲವರು ಅದನ್ನು ದುರುಪಯೋಗದಿಂದ ಪ್ರಯೋಗಗಳು ಮಾಡ್ತಾರೆ. ಅದನ್ನು ನಾನು ಸಣ್ಣ ಸಣ್ಣ ಒಂದು ಪ್ರಾರ್ಥನೆಗಳು, ನೀವು ಸಣ್ಣ ಸಣ್ಣದಾಗಿ ಒಂದು ಧ್ಯಾನ ಮಾಡೋದಾಗಲಿ ಜಪ ಮಾಡೋದಾಗಲಿ ಅಮ್ಮನ್ನ ನೀವು ಆರಾಧನೆ ಮಾಡೋದ್ರಿಂದ ಅಮ್ಮ ಆ ಒಂದು ಭಯಾನಕ ನಿಮಗೆ ಚೌಡಿ ಪ್ರಯೋಗಗಳು ಏನಿದೆ ಅದನ್ನು ಸುಟ್ಟು ಭಸ್ಮ ಮಾಡ್ತಾಳೆ. ಚಿಂತೆ ಬೇಡ, ಭಯ ಬೇಡ, ಅದರಲ್ಲೂ ನಾನಿದ್ದೀನಿ ಹಂಗಂದ್ಬಿಟ್ಟು ಅದರಲ್ಲೂ ನಾನು ಬಂದು ತೊಂದರೆ ಕೊಡಲ್ಲ. ಅಂಥ ಪ್ರಯೋಗಗಳು ಯಾರೇ ಮಾಡಿದ್ರೂ ನಾನು ತೊಂದರೆ ಮಾಡೋದಕ್ಕೆ ನನ್ನ ಮಕ್ಕಳಿಗೆ ನಾನು ಅಷ್ಟು ಅವಕಾಶ ಕೊಡಲ್ಲ. ನನ್ನನ್ನೇ ಯಾಮಾರಿಸಿ ಈ ರೀತಿ ಮಾಡ್ತಾರೆ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇರೋದು. ಅದರಿಂದ ಆದಷ್ಟು ದುರ್ಗಾ ಆದಿಶಕ್ತಿನ ಆರಾಧನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ಧ್ಯಾನ ಜಪ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯ ಆದರೆ ವಯಸ್ಸಾದವ್ರಿಗೆ ಹೆಣ್ಣು ಮಕ್ಕಳು ಅಂದರೆ ವಯಸ್ಸಾದ ಅಜ್ಜಗಳಿಗೂ ಕೊಡ್ಬೋದು. ಏನಾದರೂ ಊಟ ನಿಮ್ಮ ಶಕ್ತಿ ನೀವು ಕೈಯಿಂದ ಎಷ್ಟು ಮಾಡಿ ನೀವು ಅನ್ನದಾನ ಅಂತ ಮಾಡ್ತೀರೋ ಅದು ತುಂಬ ನಿಮ್ಮ ಪುಣ್ಯ ಫಲ ಸಿಗುತ್ತೆ. ಹೋಟ್ಲಿಂದ ಸಿಗುತ್ತೆ, ಅದನ್ನು ನಿಮಗೆ ತೀರಾ ಸಮಯ ಸಿಗದೇ ಇರೋ ಕಾರಣಕ್ಕೆ ನೀವು ಆ ರೀತಿ ಮಾಡ್ಬೋದು. ಅದಕ್ಕಂತಲೇ ನಿಮ್ಗೆ ಇಷ್ಟೊಂದು ಕಷ್ಟಗಳು ಇರಬೇಕಾದ್ರೆ ನೀವು ನಿಮ್ಮ ಕೈಯಿಂದ ಅನ್ನ ಸಾರು ಮಾಡಿದ್ರೂ ಸರಿ, ಒಂದು ಅನ್ನ ರಸಮ್ ಮಾಡಿದ್ರೂ ಸರಿ, ಒಂದು ಪುಳಿಯೋಗರೆ ಮಾಡ್ಬೋದು. ಸಿಂಪಲ್ಲು ಅನ್ನ ಮಾಡಿಬಿಟ್ಟು ಅನ್ನ ಆಗೋಷ್ಟರಲ್ಲಿ ಒಂದು ಕಡೆ ಚಿತ್ರಾನ್ನ ಗೊಜ್ಜನೋ ಅಥವಾ ಪುಳಿಯೋಗರೆ ಗೊಜ್ಜು, ವಾಂಗಿಬಾತ್ ಗೊಜ್ಜು, ಈ ರೀತಿ ಸಿಂಪಲ್ ನಿಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಈಸಿ ಮೆಥಡ್ ಮಾಡಿಬಿಟ್ಟು ನೀವು ದೇವ್ರಿಗೂ ನೈವೇದ್ಯ ಇಟ್ಬಿಟ್ಟು ನೀವು ದೇವಸ್ಥಾನದಲ್ಲಿ ಯಾರಾದರೂ ಕೂತಿರ್ತಾರೆ ಅಥವಾ ಅಲ್ಲಿ ಬಂದಂಥ ಹಿರಿಯರಿಗೆ ಎಲ್ರಿಗೂ ಕೊಡ್ಬೋದು, ಇಂಥವ್ರಿಗೆ ಕೊಡಬೇಕು ಅನ್ನೋದಿಲ್ಲ. ಆದರೆ ಇಲ್ಲಿ ಅಮ್ಮ ಸೂಚನೆ ಹೇಳ್ತಾ ಇರೋದು ವಯಸ್ಸಾದ ಅಜ್ಜಿಗಳಿಗೆ ಅಲ್ಲಿ ಬಂದಂಥ ಭಕ್ತರಿಗೆ ಕೊಡೋದ್ರಿಂದ ನಾನು ಇನ್ನಷ್ಟು ಅವ್ರಿಗೆ ಆಶೀರ್ವಾದ ಕೊಡ್ತೀನಿ, ನಾನು ಇನ್ನಷ್ಟು ನೆರಳಾಗಿ ಕಾಯ್ತೀನಿ ಅಂತ ಅಮ್ಮ ರಕ್ಷಣೆನೂ ಕೊಡ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಅಮ್ಮ ಇಲ್ಲಿ ಈಗ ಬರ್ತಾ ಇರೋ ಸ್ಥಳದಲ್ಲಿ ಒಂದು ಸ್ವಲ್ಪ ಕತ್ಲೆ ಥರ ಇದೆ. ಆ ಕತ್ಲೆಯಲ್ಲೂ ಅಮ್ಮ ನಡ್ಕೊಂಡು ಬರ್ತಾ ಇದ್ದಾರೆ. ಹುಲಿ ಮೇಲೆ ಕುತ್ಕೊಂಡು ಕಮಂಡಲ ಇಟ್ಕೊಂಡು ಗದೆ ತಾವರೆ ಹೂವು ಹಿಡ್ಕೊಂಡು ಬಿಲ್ಲು ಬಾಣ ಹಿಡ್ಕೊಂಡು ಶ್ರೀಚಕ್ರನ ಹಿಡ್ಕೊಂಡು ಅಮ್ಮ ಬರ್ತಾ ಇದ್ದಾರೆ. ಧೈರ್ಯವಾಗಿರೋ, ಸಮಾಧಾನವಾಗಿರೋ, ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ 3ನೇ ಕಾರ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಅನ್ನಪೂರ್ಣೇಶ್ವರಿ ಈಶ್ವರ ಇದ್ದಾರೆ. ಇವತ್ತು ಪ್ರತಿಯೊಂದು ಕಾರ್ಡಲ್ಲೂ ಪೂಜೆ ಮತ್ತು ಅನ್ನದಾನನೇ ಹೇಳ್ತಾ ಇದ್ದಾರೆ, ಧ್ಯಾನ ಜಪ ಹೇಳ್ತಾ ಇದ್ದಾರೆ ಮಾಡಿ. ಇವತ್ತು ಹೆಚ್ಚಾಗಿ ಅದನ್ನೇ ಹೇಳಿಸ್ತಾ ಇದ್ದಾರೆ. ಯಾರೆಲ್ಲ ಅನ್ನದಾನ ಮಾಡಿಸ್ತಿದ್ದೀರಾ ಅವ್ರಿಗೆ ತುಂಬ ಒಳ್ಳೆಯದಾಗತ್ತೆ. ಅದು ಅನ್ನದಾನ ಮಾಡಿದಷ್ಟು ತುಂಬ ಪುಣ್ಯ ಸಿಗುತ್ತೆ ನಿಮಗೆ. ತುಂಬ ಜೀವನದಲ್ಲಿ ನಿಮಗೆ ನೀವು ಒಂದು ಅಕ್ಕಿ ಕಾಳು ಅನ್ನದಾನ ಮಾಡಿದ್ದು ನಿಮ್ಮ ಜೀವನದಲ್ಲಿ 1000 ಕೋಟಿಯಷ್ಟು ಅನ್ನದಾನದ್ದು ನಿಮ್ಮ ಮನೆಯಲ್ಲಿ ಧನಧಾನ್ಯ ಅನ್ನಪೂರ್ಣೇಶ್ವರಿ ಮತ್ತು ಈಶ್ವರ ತುಂಬಿಸ್ತಾರೆ. ಯಾರ ಮನೆಯಲ್ಲಿ ಅನ್ನಕ್ಕೆ ಕೊರತೆ ಇದೆ ಅದನ್ನು ತಿಳಿದವರು ತಪ್ಪಾಗಿ ಭಾವಿಸ್ದಿರ ನಿಮ್ಮ ಕೈಯಿಂದ ಒಂದು ಅನ್ನವನ್ನು ಕೊಡ್ಬೋದು. ಅವ್ರ ಅಕ್ಕಪಕ್ಕದವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ
ಊಟಕ್ಕೆ ಅಂತ ಕಷ್ಟಪಡ್ತಿರೋ ಅಂಥವ್ರಿಗೂ ಆದರೂ ಮಾಡ್ಬೋದು. ಅದರಿಂದ ನಿಮ್ಮ ಮನೆಯಲ್ಲಿ ಧನಧಾನ್ಯ ಹೆಚ್ಚು ಈಶ್ವರ ಪಾರ್ವತಿ ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗತ್ತೆ ಅಂತ ಇಲ್ಲಿ ಇಬ್ಬರು ಹೇಳ್ತಾ ಇರೋವಂಥದ್ದು. ಅಮ್ಮ ಇದನ್ನು ಹೇಳ್ತಾ ಇರೋದು ಮಾಡಿ ಯಾರಿಗೆ ಇದು 3ನೇ ಕಾರ್ಡ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ 3 ಕಾರ್ಡ್ ಕೊಟ್ಟಿದ್ದಾರೆ. 1 2 3 ಕಾರ್ಡ್ ಕೊಟ್ಟಿದ್ದಾರೆ ಅಮ್ಮ. ನಿಜವಾಗ್ಲೂ ಪುಣ್ಯವಂತರು ಯಾರು ಅನ್ನದಾನದ್ದು ಮಾಡೋದಕ್ಕಿಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಅದರಲ್ಲಿ ತುಂಬ ನಿಮಗೆ ಇದು ಮಾಡಿದವ್ರಿಗೆ ತುಂಬ ಆಶೀರ್ವಾದ ಅಮ್ಮ ಕೊಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಅದು ಯಾರು ಬೇಕಾದರೂ ಮಾಡ್ಬೋದು, ಮಾಡಿ ಒಳ್ಳೆಯದಾಗತ್ತೆ. ಹೆಚ್ಚು ಆಶೀರ್ವಾದ ಅಮ್ಮ ಕೊಡ್ತಾಳಂತೆ. ಇದು 3ನೇ ಭಾಗದಲ್ಲಿ ಕೊನೆ ಕಾರ್ಡ್ ಏನಿದೆ, ನಿಮ್ಮ ದೃಷ್ಟಿ ಪವಿತ್ರವಾಗಿದೆ, ನೀವು ನೋಡುವುದು ನಂಬ್ರಿ. ನಿಮಗೇನು ದೃಶ್ಯ ಕಾಣುತ್ತೆ, ಯಾರಿಗೆ ಇದು ಗೊತ್ತಿಲ್ಲ, ಯಾರಿಗೆ ಈ ಶಕ್ತಿ ಪಡ್ಕೊಂಡಿದ್ದೀರೋ ಅವರು ಪುಣ್ಯವಂತರು. ಏನು ನಿಮಗೆ ದೃಷ್ಟಿ ಅಂದರೆ ಅಮ್ಮನ ಆಶೀರ್ವಾದ, ದೇವರ ಆಶೀರ್ವಾದ ಯಾರು ಇದರಲ್ಲಿ ಪಡ್ಕೊಂಡಿದ್ದೀರಾ ಅವ್ರಿಗೆ ಅಮ್ಮ ಹೇಳ್ತಾ ಇರೋದು, ಏನು ನಾವು ಸೂಚನೆ ಕೊಡ್ತೀನಿ ಅದನ್ನು ನಂಬಿ, ಗಾಬರಿ ಪಡೋದು ಬೇಡ. ಸುತ್ತು ಇಲ್ಲಿ ಅಮ್ಮನ ಸುತ್ತು ನೋಡಿ ಕತ್ಲೆ ಮತ್ತು ಅವರ ಕಿರೀಟದ ಮಾತ್ರ ಬೆಳಕಿದೆ. ಅಮ್ಮನಿಗೆ ಆ ಕತ್ಲೆಯಲ್ಲಿ ಇರಿಸಿ ಒಂದು ಇದು ಮಾಡ್ತಾ ಇದ್ದಾರೆ, ಬೇಲಿಗಳು, ಮುಳ್ಳಿನ ಬೇಲಿಗಳ ಥರ ಅಮ್ಮನ ಹತ್ರ ಸುತ್ತು ಹಿಂಗೆ ಕಾಣಿಸ್ತಿದೆ. ಆ ರೀತಿ ಯಾರು ಮಾಡ್ತಾರೋ ಅದು ಅಮ್ಮ ನೋಡ್ಕೊಳ್ತಾರೆ, ಚಿಂತೆ ಬೇಡ ಅದ್ರ ಬಗ್ಗೆ. ಯಾರಿಗೆ ಅಮ್ಮನ ದೃಷ್ಟಿಗಳು, ಅಮ್ಮನದು ಒಂದು ಸೂಚನೆಗಳು ತೋರಿಸ್ಕೊಡ್ತಾರೆ ಅದನ್ನು ನಂಬಿ, ಅದು ನಿಜ. ನಿಮಗೆ ಆ ಶಕ್ತಿನ ಕೊಟ್ಟಿರೋದು ಪುಣ್ಯವಂತರು ಯಾರೋ. ನನಗಂತೂ ತುಂಬ ಖುಷಿ ಆಗ್ತಿದೆ ಈ ಕಾರ್ಡು ಯಾರಿಗೆ 3ನೇ ಕಾರ್ಡು 3ನೇ ಭಾಗದಲ್ಲಿ 3ನೇ ಕಾರ್ಡಲ್ಲಿ ತುಂಬ ವಿಶೇಷವಾಗಿ ಸಂತೋಷ ಇದೆ. ಈ ರೀಡಿಂಗ್ ಮಾಡ್ತಾ ಇರೋದು ಭಾಳ ಖುಷಿ ಆಗ್ತಿದೆ ನನಗಂತೂ. ಯಾರು ಈ ಸ್ವಾಮಿ ಶಕ್ತಿ ಪಡ್ಕೊಂಡಿದ್ದೀರೋ ಅವರಿಗೆ ಇದು ಅಮ್ಮ ಹೇಳ್ತಾ ಇರೋದು, ನಿಮಗೇನು ದೃಷ್ಟಿ ತೋರಿಸ್ತಾ ಇದ್ದಾರೆ, ಸೂಚನೆಗಳು ತೋರಿಸ್ತಾ ಇದ್ದಾರೆ, ಅದನ್ನು ನಂಬಿ, ಮೂಢನಂಬಿಕೆ ಅಂತ ಇರಬೇಡಿ, ಆಯಿತಾ. ನೀವೆಷ್ಟು ಈ ಒಂದು ಶ್ರದ್ಧಾ ಭಕ್ತಿನ ಪಡ್ಕೊಳ್ಳೋದಕ್ಕೆ, ಅಮ್ಮನ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನೀವು ಪಟ್ಟಿರೋ ಶ್ರಮಕ್ಕೆ, ಆ ಒಂದು ಶ್ರದ್ಧಾ ಭಕ್ತಿಯಿಂದ ನೀವು ಧ್ಯಾನಗಳು ಮಾಡಿರೋದಕ್ಕೆ ನೀವು ಆ ಫಲನ ಪಡ್ಕೊಂಡಿದ್ದೀರಾ. ಅಮ್ಮ ಇನ್ನಷ್ಟು ನಿಮಗೆ ಆ ಶಕ್ತಿನ ಕೊಡಲಿ ಭದ್ರಕಾಳಿ ತಾಯಿ ಅಂತ ನಾನು ಹೇಳ್ತೀನಿ. ಅಮ್ಮ ಇನ್ನಷ್ಟು ನಿಮಗೆ ಒಳ್ಳೆ ಶಕ್ತಿ, ಒಳ್ಳೆ ಜ್ಞಾನ, ದೃಷ್ಟಿ ನಿಮಗೆ ಇನ್ನಷ್ಟು ದಯಪಾಲಿಸ್ತಾರೆ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ಪಡ್ಕೊಳ್ಳಿ. ಈ ಮಾರ್ಗದ ಸೂಚನೆ ಯಾರಿಗಿದೆ ಅವರು ಯಾರಿಗೆ ಇದಾಗಲ್ಲ ಅವರು ಬಿಟ್ಟಾಕಿ, ಯಾರಿಗೆ ಇದು ಆಗತ್ತೆ, ಇದು ನಮಗೆ ಅಂತ ಎಲ್ಲರಿಗೂ ಅನ್ಸೋಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಈ ಶಕ್ತಿನ ಅಮ್ಮ ಕೊಟ್ಟಿದ್ದಾರೆ ಅವರಿಗಾಗತ್ತೆ. ಹಾಗಾಗಿ ಯಾರಿಗೆ ಇದು ಅನಿಸುತ್ತೆ ಆ ಶಕ್ತಿ ಇರೋರು ಇದನ್ನು ನಂಬಿ, ಏನೇನೋ ನನಗೇನೇನೋ ಕಾಣಿಸ್ತಿದೆ, ಏನೇನೋ ಆಗ್ತಿದೆ, ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಅನ್ನೋ ಭಾವನೆ ಬೇಡ. ಅಲ್ಲಿ ಏನು ನಿಜ ಇದೆ ನಿಮಗೆ ಅಮ್ಮ ಅಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಅದು ಇನ್ನಷ್ಟು ನಿಮಗೆ ಅಮ್ಮ ಇನ್ನೂ ಹೆಚ್ಚು ಆಶೀರ್ವಾದ ಕೊಡ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಪಡ್ಕೊಳ್ಳಿ. ಕನಸಿನ ಮುಖಾಂತರ ಮತ್ತು ನಿಮ್ಮ ದೃಷ್ಟಿ ಮುಖಾಂತರ ತೋರಿಸ್ಕೊಡ್ತಾರಂತೆ. ಅದನ್ನು ನಂಬಿ ಅರ್ಥ ಮಾಡ್ಕೊಳ್ಳಿ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ತುಂಬ ಪುಣ್ಯವಂತರಾಗಿದ್ದೀರಾ. ದಯವಿಟ್ಟು ಇನ್ನಷ್ಟು ದೇವರ ಆಶೀರ್ವಾದ ಇದು ಎಲ್ರಿಗೂ ಸಿಗಲ್ಲ. ಎಲ್ಲರೂ ಪ್ರಯತ್ನ ಮಾಡಿದ್ರೆ ಖಂಡಿತ ಆಗತ್ತೆ. ಅಂದರೆ
ಅದು ಒಳಗಡೆ ಒಂದು ಮನಸ್ಸು ಬಾಯಲ್ಲೊಂದು ಮಾತು ಅಂತಾರಲ್ಲ, ಆ ರೀತಿ ಯಾರಿಗೆ ಇದೆಯೋ ಅದು ಅಮ್ಮನ ಆಶೀರ್ವಾದ ಸಿಗಲ್ಲ. ಮನಸ್ಸಲ್ಲೊಂದು ಬಾಯಲ್ಲೊಂದು ಎರಡೂ ಒಂದೇ ಆಗಿರಬೇಕು. ಮನಸ್ಸಲ್ಲಿ ಬಾಯಲ್ಲಿ ಎರಡೂ ಒಂದೇ ಆಗಿದ್ದ ಪಕ್ಷದಲ್ಲಿ ಆಗ ಅಮ್ಮನ ಆಶೀರ್ವಾದಗಳು ಇಂಥ ಒಂದು ಪವಾಡ ನಮ್ಮ ಕೈಯಲ್ಲಿ ಮಾಡಿಸ್ತಾರೆ. ಅದನ್ನು ನಂಬೋದು ಬಿಡೋದು ಅವರವರಿಗೆ ಬಿಟ್ಟಿದ್ದು. ಇದನ್ನು ನಂಬಿ ಅಂತ ಯಾರೂ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಪಡ್ಕೊಂಡವ್ರಿಗೆ ಆ ಒಂದು ಅನುಭವ ಆಗತ್ತೆ ಮತ್ತು ಆಗಿರೋರ್ಗು ಇನ್ನಷ್ಟು ಶಕ್ತಿ ಅಮ್ಮ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಯಾರೂ ಇದನ್ನು ತಪ್ಪಾಗಿ ಭಾವಿಸೋದು ಬೇಡ. ಏಕೆಂದರೆ ಇಲ್ಲಿ ಏನು ಬಂದಿದೆ ಅದನ್ನು ನಾನು ಹೇಳಿದ್ದೀನಿ. ಇದು ಎಷ್ಟು ಒತ್ತಿ ಪದೇ ಹೇಳಿಸ್ತಾ ಇದ್ದಾರೆ ಗೊತ್ತಿಲ್ಲ. ಇದು ಹೇಳಿಸ್ತಾ ಇದ್ದಾರೆ. ದಯವಿಟ್ಟು ಅಮ್ಮನ ಆಶೀರ್ವಾದ ಶಕ್ತಿ ಕೊಟ್ಟಿರೋರು ಇನ್ನಷ್ಟು ಶಕ್ತಿ ಅಮ್ಮನ ಹತ್ರ ಪಡ್ಕೊಳ್ಳಿ. ಆದರೆ ಒಳ್ಳೆಯದಕ್ಕೆ ಮಾತ್ರ ಬಳಸಿ ಅಮ್ಮನ ಶಕ್ತಿ. ನೀವೇನಾದರೂ ಒಂದು ವೇಳೆ ಕೆಟ್ಟ ಪರಿಸ್ಥಿತಿಗೆ, ನನಗೆ ಆ ದೃಶ್ಯ ಕಾಣಿಸ್ತಿದೆ, ನನಗೆ ಆಶೆ ಇದೆಲ್ಲ ಕಾಣಿಸ್ತಿದೆ, ದೇವರೆಲ್ಲ ನನಗೆ ತೋರಿಸ್ತಾ ಇದ್ದಾರೆ ಅಂತ ನೀವೇನಾದರೂ ಕೆಟ್ಟ ಪರಿಸ್ಥಿತಿಗಳು, ಕೆಟ್ಟ ಯೋಚನೆಗಳಿಗೆ ಅಮ್ಮನ ಶಕ್ತಿ ಕೊಟ್ಟಿರೋದನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಅಮ್ಮ ಆ ಕೊಟ್ಟಿರೋ ಶಕ್ತಿನ ಖಂಡಿತ ವಾಪಸ್ ತಗೊಳ್ತಾರೆ. ದಯವಿಟ್ಟು ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ. ಇನ್ನಷ್ಟು ಶಕ್ತಿ ಅಮ್ಮ ಕೊಡ್ತಾರೆ ನಿಮಗೆ. ಥ್ಯಾಂಕ್ ಯು. ಮೂರನೇದು ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರಿಗೆ ಸಂಬಂಧಪಟ್ಟವರಿಗೆ ಮಾತ್ರ ಇದು ಆಗತ್ತೆ. ಆದವರು ನಿಮ್ಮ ಇದು ಯಾವಾಗ ಬೇಕಾದರೂ ಈ ರೀಡಿಂಗು ಇವತ್ತಲ್ಲ ನಾಳೆ ಅಲ್ಲ, ವರ್ಷದೋ ಎಷ್ಟು ವರ್ಷ ಆದ್ರೂ ಎಷ್ಟು ತಿಂಗಳಾದ್ರೂ ಈ ರೀಡಿಂಗ್ ಇರುತ್ತೆ ಅಲ್ವಾ. ಆದರೆ ಇದು ಯಾರಿಗೆ ಸಂಬಂಧಪಡುತ್ತೆ ಅವರು ಕಮೆಂಟಲ್ಲಿ ನೋಡಿದವರು ಇದು ನನಗೆ ಅಂತ ಎಲ್ರಿಗೂ ಅಂದ್ಕೊಳ್ಳೋಕ್ಕೋ ಹೋಗೋದು ಬೇಡ. ಇದು ಯಾರಿಗೆ ಈ ಶಕ್ತಿ ಇದೆಯೋ ಅವರು ಕಮೆಂಟಲ್ಲಿ ಇರೋರು ಮಾತ್ರ ಹಾಕಿ. 4ನೇದರಲ್ಲಿ ಒಂದೇ ಕಾರ್ಡ್ ಕೊಟ್ಟಿದ್ದಾರೆ ಅಮ್ಮ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಮ್ಮ ಏನು ಹೇಳ್ತಿದ್ದಾರೆ ಅಂದರೆ, ಸಂತೋಷ ದಿನಗಳು ನಾನು ಕೊಡ್ತಾ ಇದ್ದೀನಿ. ಅದನ್ನು ನೀನು ಇಷ್ಟು ದಿವಸ ಎದುರು ನೋಡಿದ್ದು ಅದನ್ನು ಕೊಡ್ತಾ ಇದ್ದೀನಿ. ನಿನ್ನ ಪರಿಸ್ಥಿತಿಗಳೆಲ್ಲ ನಾನು ಮಾಯ ಮಾಡಿ ಅಂದರೆ ಅದನ್ನು ಕಷ್ಟಗಳನ್ನೆಲ್ಲ ಹೋಗಲಾಡಿಸಿ ನಿಮಗೆ ಇನ್ನು ಮೇಲೆ ನಿಮಗೇನು ದುಡ್ಡು ಕಾಸು, ನಿಮಗೊಂದು ಊಟದ ತೊಂದರೆಗಳು, ಹಣಕಾಸಿನ ತೊಂದರೆಗಳು, ಆರೋಗ್ಯದ ತೊಂದರೆಗಳು, ಏನೇನು ಪರಿಸ್ಥಿತಿಗಳಿತ್ತು ಮುಟ್ಟಿದ್ದೆಲ್ಲ ನನಗೆ ಉಪಯೋಗ ಆಗ್ಬಿಡ್ತಲ್ಲಪ್ಪ, ಇಷ್ಟು ಶ್ರಮ ಪಟ್ಟು ಮಾಡಿದೆ, ಇಷ್ಟು ಕೆಲಸ ಮಾಡಿದೆ, ಇಷ್ಟು ಬೇಗ ಎದ್ದು ಇಷ್ಟೆಲ್ಲ ಕೆಲಸಗಳು ಮಾಡಿದೆ, ನಾನು ಅಲ್ಲೋದೆ ಇಲ್ಲೋದೆ, ಏನೆಲ್ಲ ಪ್ರಯತ್ನಗಳು ಮಾಡಿದ್ರು ನನ್ನ ಜೀವನಕ್ಕೆ ಒಂದು ಅರ್ಥ ಅಂತ ಸಿಕ್ಕಿಲ್ಲ, ನನ್ನ ಪಾಡಿಗೆ ನಾನು ಜೀವನ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಇಲ್ಲಿ ಯಾರು ಯೋಚನೆ ಮಾಡ್ತಿದ್ದೀರಾ ಅವರಿಗೆ ಇಲ್ಲಿ ಅಮ್ಮ ಹೇಳ್ತಾ ಇರೋದು, ಒಳ್ಳೆ ಕಾಲ ತರ್ತಾ ಇದ್ದೀನಿ. ಅದನ್ನು ನೀವು ನಂಬಿ ಸ್ವಾಗತಿಸಿ. ಅದನ್ನು ಖಂಡಿತವಾಗಿಯೂ ನಾನು ಅದನ್ನು ಕೊಡ್ತಾ ಇದ್ದೀನಿ. ಹೊಸ ಆರಂಭ ಕೊಡ್ತಾ ಇದ್ದೀನಿ ನಾನು. ಆ ತಾಯಿ ದುರ್ಗಾದೇವಿ ಚಾಮುಂಡೇಶ್ವರಿ ಕೊಡ್ತಾ ಇದ್ದಾರೆ. ಅದನ್ನು ಸ್ವೀಕರಿಸಿ. ಕಷ್ಟ ಕಾಲದಲ್ಲಿ ದುರ್ಗಾದೇವಿ ಅಷ್ಟೋತ್ತರ ಶತನಾಮಾವಳಿನ ಪಾರಾಯಣ ಮಾಡಿ, ಜಪ ಮಾಡಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನಿಮ್ಮ ಇದು 4ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಇದು ಆಯ್ಕೆ ಮಾಡಿಕೊಂಡು ಇದನ್ನು ಅರ್ಥ ಮಾಡ್ಕೊಳ್ಳೋವ್ರಿಗೆ ಅರ್ಥ ಆಗುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ. ಆದರೆ ಹಂಗಂತಲ್ಲ, ಇದನ್ನು ಯಾರು ಇದನ್ನು ಎದುರು ನೋಡ್ತಾ ಇದ್ದಾರೆ ಈ ಉತ್ತರಕ್ಕಾಗಿ, ಈ ಉತ್ತರಕ್ಕೆ 4ನೇ ಉತ್ತರಕ್ಕೆ ಈ ಅವರವರ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡ್ತಾ ಇರೋದ್ರಿಂದ ಆ ಉತ್ತರನ ಯಾರು ಕಾಯ್ತಾ ಇದ್ದೀರಾ, ದೇವ್ರು ಇನ್ನೂ ನಮಗೇನಪ್ಪ ಇಷ್ಟೆಲ್ಲ ಕಷ್ಟಪಟ್ವಿ, ಇನ್ನೂ ದೇವ್ರಿಗೆ ಸಮಾಧಾನ ಆಗಿಲ್ಲ, ಆ ದೇವ್ರಿಗೆ ಪೂಜೆ ಮಾಡಿದ್ವಿ, ಈ ದೇವ್ರಿಗೆ ಪೂಜೆ ಮಾಡಿದ್ವಿ, ಅಲ್ಲೋದ್ವಿ ಇಲ್ಲೋದ್ವಿ, ಅಷ್ಟೆಲ್ಲ ದೇವ್ರ ಹೆಸರು ಮಾಡಿದ್ವಿ, ದಂಡ ಬಿದ್ವಿ, ಪ್ರದಕ್ಷಿಣೆಗಳು ಮಾಡಿದ್ವಿ, ಜಪಗಳು ಮಾಡಿದ್ವಿ, ಇಷ್ಟೆಲ್ಲ ಮಾಡಿದ್ರು ದೇವ್ರಿಗೆ ನಮಗೆ ಕರುಣೆನೇ ಬಂದಿಲ್ವೇ ನಮ್ಮ ಮೇಲೆ ಅಂತ ಯಾರೆಲ್ಲ ಯೋಚನೆ ಮಾಡ್ತಿದ್ದೀರಾ
ಅವರಿಗೆ ಅಮ್ಮ ಇಲ್ಲಿ ಹೇಳ್ತಾ ಇರೋದು. 4ನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವ್ರಿಗೆ ಅದು ಸಂಬಂಧಪಟ್ಟವರು 4ನೇದು ಚಾಮುಂಡೇಶ್ವರಿ ಅಂತ ಕಮೆಂಟಲ್ಲಿ ಹಾಕಿ. ಆಗ ನಮಗೊಂದು ಇಂಥವರಿಗೆ ಈ ಸಂದೇಶ ತಲುಪಿದೆ ಅಂತ ನಮಗೊಂದು ಸಮಾಧಾನ, ಆ ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ ಇದನ್ನು ಆಯ್ಕೆ ಮಾಡಿಕೊಂಡವ್ರಿಗೆ. 5ನೇದರಲ್ಲಿ 2 ಕಾರ್ಡ್ ಕೊಟ್ಟಿದ್ದಾರಮ್ಮ. ಸಂತೋಷ ನಿಮ್ಮ ಜನ್ಮದ ಹಕ್ಕದು, ಅದನ್ನು ಅಮ್ಮ ಕೊಡ್ತಾ ಇದ್ದಾರೆ, ಅದನ್ನು ಪಡ್ಕೊಳ್ಳಿ. ಒಂದರಲ್ಲಿ ಕಮಂಡಲ ಇಟ್ಕೊಂಡಿದ್ದಾರೆ, ತಾವರೆ ಹೂ 2ರಲ್ಲಿ ಇಟ್ಕೊಂಡಿದ್ದಾರೆ, ಗದೆ ಇಟ್ಕೊಂಡಿದ್ದಾರೆ, ಕತ್ತಿ ಇಟ್ಕೊಂಡಿದ್ದಾರೆ, ಶೂಲ ಇಟ್ಕೊಂಡಿದ್ದಾರೆ, ಪಾಶುಹಸ್ತ ಹಗ್ಗ ಥರ ಇರುತ್ತಲ್ಲ ಅದನ್ನು ಇಟ್ಕೊಂಡಿದ್ದಾರಮ್ಮ. ಇನ್ನೊಂದು ಕೈಯಿಂದ ಆಶೀರ್ವಾದ ಮಾಡ್ತಿದ್ದಾರಮ್ಮ. ಆಯಿತು ಬಿಡು, ಇನ್ನೆಲ್ಲ ಮುಗೀತು, ಇನ್ನು ನಾನು ಕೊಡ್ತಾ ಇದ್ದೀನಿ ಅಂತ. ಇದು ಯಾರು 5ನೇದು ಕಾರ್ಡು ಸಂಬಂಧಪಟ್ಟಿದೆ. 5ನೇ ಕಾರ್ಡ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಅವ್ರಿಗಿದು ಸಂಬಂಧಪಡುತ್ತೆ. ತನ್ನ ನಗುವುಗಳಿಗೆ ಚಿಂತೆನೇ ಕಾರಣ ಆಗ್ಬಿಟ್ಟಿದೆ, ನಗುಗಳೇ ಹೊರಟೋಗಿದೆ ನಮ್ಮ ಜೀವನದಲ್ಲಿ, ಸಂತೋಷ ನಗು ಅನ್ನೋದೇ ಹೊರಟೋಗಿದೆ ಅಂತ ಯಾರು ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ಅಮ್ಮ ವಿಶ್ವಾಸ ಇಡಿ, ನನ್ನ ಮೇಲೆ ನಂಬಿಕೆ ಇಡಿ, ನಿಮ್ಮ ದೃಷ್ಟಿ ನನ್ನ ಮೇಲೆ ಇರಲಿ, ನಾನು ನಿಮ್ಮನ್ನು ನೋಡ್ಕೊಳ್ತೀನಿ. ಸಂತೋಷನ ನಿಮ್ಮ ಆಯ್ಕೆ, ಅದು ನಿಮ್ಮ ಹಕ್ಕದು. ಆ ಸಂತೋಷನ ಯಾರೂ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಸಂತೋಷನ ನಾನು ಕೊಡೋದು, ಜನ ಅಲ್ಲ ಕೊಡೋದು. ನಾನು ಕೊಡೋದನ್ನು ಅದು ಎಲ್ಲರೂ ತಗೋಬೇಕು. ನಾನು ಕೊಟ್ಟರೆ ಅದು ತಗೋಬೇಕು. ನಾನು ಕೊಟ್ಟಿಲ್ಲ ಅಂದರೆ ನೀವು ಮಾಡಿರೋ ಪಾಪಕರ್ಮಗಳು ಅದನ್ನು ಕಳಿಬೇಕು. ಕಳೆದಾಗಲೇ ನಾನು ಸಂತೋಷನ ಕೊಡಬೇಕೆ ಸಾಧ್ಯ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನಾಲ್ಕು ಜನಕ್ಕೆ ಹಣ್ಣುಗಳನ್ನ ಹಂಚಿ, ಅಮ್ಮನಿಗೆ ಇಷ್ಟವಾದ ದಾಳಿಂಬೆ ಹಣ್ಣು, ಆ್ಯಪಲ್ಲು ನೈವೇದ್ಯ ಮಾಡಿ ಅಮ್ಮನಿಗೆ ಇಡಿ. ಯಾರಿಗೆ ಸಾಧ್ಯ ಆಗತ್ತೆ, ಯಾರು ಮನೆಯಲ್ಲಿ ಚಾಮುಂಡೇಶ್ವರಿ ಫೋಟೋ ಅಥವಾ ಚಾಮುಂಡೇಶ್ವರಿ ವಿಗ್ರಹ ಯಾರು ಇಟ್ಕೊಂಡಿದ್ದೀರೋ ಅವರಿಗೆ ಫೋಟೋ ಇದ್ದರೆ ಹೂವಿನ ಅರ್ಚನೆ ಮಾಡಿ, ಅಥವಾ ವಿಗ್ರಹ ಇದ್ದರೆ ಅಭಿಷೇಕ ಮಾಡಿ, ಪಂಚಾಮೃತ ಅಭಿಷೇಕ ಮಾಡಿ, ಒಳ್ಳೆಯದಾಗತ್ತೆ. ಮತ್ತು ಇಷ್ಟವಾದ ನೈವೇದ್ಯ, ತಾಯಿ ಚಾಮುಂಡೇಶ್ವರಿಗೆ ಇಷ್ಟವಾದ ನೈವೇದ್ಯನ ಸಮರ್ಪಣೆ ಮಾಡಿ ಮನೆಯ ಮಂದಿಯೆಲ್ಲ ಆ ನೈವೇದ್ಯನ ದೇವ್ರಿಗಿಟ್ಟು ನಂತರ ನೀವೆಲ್ಲರೂ ತಿನ್ನಿ. ಸಾಧ್ಯ ಆದರೆ ನಿಮಗೆ ಶಕ್ತಿ ಇದ್ದರೆ ಆ ಒಂದು ಪ್ರಸಾದನ 4 ಜನಕ್ಕೆ ನೀವು ಹಂಚಿ, ಅದರಿಂದ ಇನ್ನಷ್ಟು ಸಂತೋಷ ಅಮ್ಮ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಧೈರ್ಯವಾಗಿರಿ, ನಾನು ನೋಡ್ಕೋತೀನಿ ಅಂತ ಇಲ್ಲೂ ಅಮ್ಮ ಅದನ್ನೇ ಹೇಳ್ತಾ ಇದ್ದಾರೆ. 5ನೇದಲ್ಲಿ 2ನೇ ಕಾರು ಯಾವುದು ಏನು ವಿಷಯ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಅಮ್ಮ ಬ್ರಹ್ಮಚಾರಿಣಿ ಬಂದಿದ್ದಾರೆ. ಯಾರು ಬ್ರಹ್ಮಚಾರಿಣಿ ಅಮ್ಮನ್ನ ಪೂಜಿಸ್ತಿದ್ದೀರಾ, ಪ್ರತಿಯೊಬ್ಬರು ಪೂಜಿಸ್ಬೋದು, ಅದರಲ್ಲಿ ಯಾವುದೇ ಥರ ತಪ್ಪಿಲ್ಲ. ಒಂದು ಗುಹೆಯಲ್ಲಿ ಕೂತ್ಕೊಂಡು ಅಮ್ಮ ಜಪ ಮಾಡ್ತಿದ್ದಾರೆ ನೋಡಿ, ಶಾಂತವಾಗಿರುತ್ತೆ, ತಣ್ಣಗಿರುತ್ತೆ, ಯಾರ್ದು ತೊಂದರೆ ಇರಲ್ಲ. ದೇವರ ಜಪ ಧ್ಯಾನ ಮಾಡಲಿಕ್ಕೆ ಒಳ್ಳೆ ಸ್ಥಳ ಅಮ್ಮ ಆಯ್ಕೆ ಮಾಡ್ಕೊಂಡಿರೋದು. ನೀವು ಹಂಗಂದ್ಬಿಟ್ಟು ನೀವೆಲ್ಲ ಹೋಗಿ ಗುಹೆಗಳನ್ನ ಹುಡ್ಕೊಂಡು ಹೋಗಿ ಅಲ್ಲೆಲ್ಲ ಜಪ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಗಳಲ್ಲಿ ನಿಮಗೆ ಇರೋ ಸ್ಥಳದಲ್ಲೇ ದೇವ್ರ ಮುಂದೆ, ದೇವ್ರ ಮನೆ ಅಂತ ಮಾಡ್ಕೊಂಡಿರ್ತೀರಲ್ಲ ಅಲ್ಲಾಗಲಿ, ಅಥವಾ ದೇವ್ರ ಫೋಟೋ ಮುಂದೆ ಆಗಲಿ ನೀವು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರಲ್ಲ ಆ ಸಮಯದಲ್ಲಿ ಜಪ ಶುದ್ಧವಾಗಿ ಸ್ನಾನ ಮಾಡಿ, ಮನೆ ಶುದ್ಧಿ ಮಾಡಿ ಜಪ ಮಾಡಿ ಅಂತ ಇಲ್ಲಿ ಅಮ್ಮ ಹೇಳ್ತಾರೆ. ಬ್ರಹ್ಮಚಾರಿಣಿ ಮಾತೆ ಶಿವನಿಗಾಗಿ ಪಾರ್ವತಿ ಜಪ ಮಾಡಿರೋದು ಅಲ್ವಾ, ಹಾಗಾಗಿ ಅಮ್ಮ ಕಾಯ್ತಾ ಇರ್ತೀನಿ ನಾನು.
ನಿಮಗೋಸ್ಕರ ನಾನು ಇದ್ದೀನಿ, ನಿಮ್ಮನ್ನು ನಾನು ರಕ್ಷಿಸ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಕೆಲವೊಂದು ನಿಜವಾದ ವಿಷಯಗಳನ್ನು ನಿಮ್ಮ ಮುಂದೆ ತರ್ತಾರೆ. ಅದನ್ನು ನಿಮಗೆ ಗೊತ್ತಿಲ್ಲಂಥ ವಿಚಾರಗಳು ಅದು ಬೆಳಕಿಗೆ ಬರುತ್ತೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ನಿಮಗೆ ಕಷ್ಟಗಳು ಕಳೆದಂಥ ಕಷ್ಟಗಳು, ಭಯಾನಕ ಕಷ್ಟಗಳು ನೀವು ಪಟ್ಟಿರ್ತೀರ, ಅದನ್ನು ಬಗೆಹರಿಸ್ತಾ ಇದ್ದೀನಿ. ಇನ್ನು ಮೇಲೆ ನಿಜ ಏನು ಅಂತ ಗೊತ್ತಾಗುತ್ತೆ. ಅದನ್ನು ನಂಬಿ, ಅದನ್ನು ನಾನು ತೋರಿಸ್ಕೊಟ್ಟ ಮೇಲೆ ಇನ್ನಷ್ಟು ಎಚ್ಚರಿಕೆ ತಗೊಳ್ಳಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಆ ಸಮಯ ಬೇಗನೆ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಬೆನ್ನಿಂದನೇ ಅಮ್ಮ ನಿಂತಿರ್ತಾಳೆ. ನಿಮ್ಮನ್ನು ಮುಂದೆ ಬಿಟ್ಟು ಹಿಂದೆ ನಾನು ಇರ್ತೀನಿ. ಯಾಕೆ ಅಂದರೆ ನಡಿಬೇಕಾಗಿರೋದು ನಾವು, ಅಂದರೆ ಮನುಷ್ಯರು. ನಾವು ಮುಂದೆ ದೇವ್ರ ಮೇಲೆ ಭಾರ ಹಾಕಿ ನಾನು ಇಂಥ ಒಳ್ಳೆ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ, ನನಗೆ ರಕ್ಷೆ ಕೊಡಿ, ಕಾಪಾಡಿ ಅಂದ್ಬಿಟ್ಟು ನಾವು ಮುಂದೆ ಕೆಲಸ ನೋಡಿಕೊಂಡು ಹೋಗಬೇಕಾದ್ರೆ ನಾವು ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇರ್ತೀವಿ, ಹಿಂದೆ ದೇವರು ಇರ್ತಾರೆ. ಹಾಗಾಗಿ ಆ ನಂಬಿಕೆ ಇಟ್ಬಿಟ್ಟು ನಡೀರಿ, ನಾನೆಲ್ಲ ನೋಡ್ಕೋತೀನಿ. ಹೆಚ್ಚು ಜಪ ಮಾಡಿ, ಶಾಂತತೆಯಿಂದ ಕೂತ್ಕೊಂಡು ಜಪ ಮಾಡಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಯಾರಿಗೆ ಏನು ಸತ್ಯ ಗೊತ್ತಾಗುತ್ತೆ ಗೊತ್ತಿಲ್ಲ. ಸತ್ಯ ಗೊತ್ತಾದವರು ಕೋಪ ಮಾಡ್ಕೋಬೇಡಿ, ತಾಳ್ಮೆಯಿಂದ ಇರಿ. ಆ ಸತ್ಯನ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಮುಂದೆ ಹೆಂಗೆ ಜೀವನ ನಾವು ನಡೆಸ್ಕೊಂಡು ಹೋಗ್ಬೇಕನ್ನೋದನ್ನು ಅರ್ಥ ಮಾಡಿಕೊಂಡು ಕೋಪಕ್ಕೆ ಅವಕಾಶ ಕೊಡ್ದಿರ ಮುಂದಿನ ಜೀವನನ ಹೆಚ್ಚಾಗಿ ದೇವ್ರೇನು ಕೊಟ್ಟಿರೋದು ಅದನ್ನು ಬಳಸ್ಕೊಳ್ಳಿ. 6ನೇದು 1 2 ಸಂತೋಷಿ ಮಾತಾ ಬಂದಿದ್ದಾರೆ, ಲಲಿತಾ ದೇವಿ ಬಂದಿದ್ದಾರೆ, ಕಾಳಿಯಮ್ಮ ಬಂದಿದ್ದಾರೆ, ಚಾಮುಂಡೇಶ್ವರಿ ಅಮ್ಮ ಬಂದಿದ್ದಾರೆ, ಪಾರ್ವತಿ ಬಂದಿದ್ದಾರೆ, ಭದ್ರಕಾಳಿ ಬಂದಿದ್ದಾರೆ. 5 ಕಾರ್ಡು. 6ನೇದು ಭಾಗ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅದರಲ್ಲಿ 6 ಕಾರ್ಡ್ಸ್ ಕೊಟ್ಟಿದ್ದಾರೆ ಅಮ್ಮ. ಅದರಲ್ಲಿ ಒಂದೊಂದು ಕಾರ್ಡು ಯಾರಿಗೆ ಸಂಬಂಧಪಡುತ್ತೆ ಅವರು ಆಯ್ಕೆ ಮಾಡ್ಕೊಳ್ಳಿ, ಅಥವಾ ಎಲ್ಲ ಕಾರ್ಡ್ಸನ್ನು ಆಯ್ಕೆ ಮಾಡ್ಕೋಬೋದು, ಅಥವಾ ಈ ಒಂದು 6 ಭಾಗಗಳು ಇದೆಯಲ್ಲ ಅದರಲ್ಲೂ ಎಲ್ಲ ಆಯ್ಕೆ ಮಾಡ್ಕೋಬೋದು. ಅದು ನಿಮಗೆ ಬಿಟ್ಟಂಥ ವಿಚಾರ. ಆದರೆ ಅದೊಂದು ನಿಮ್ಮ ಒಂದು ಮನಸ್ಥಿತಿ ಪರಿಸ್ಥಿತಿಗೆ ತಕ್ಕಂಥ ಉತ್ತರಗಳು ಇಲ್ಲಿ ನಿಮಗೆ ನನಗೆ ಇದು ತಿಳಿಸ್ತಾ ಇದ್ದಾರೆ, ಇದು ನಾನಿರೋ ಪರಿಸ್ಥಿತಿಗೆ ಇದರಲ್ಲಿ ಹೇಳ್ತಾ ಇದ್ದಾರೆ ಅಂತ ಈ ರೀಡಿಂಗು ಯಾರಿಗೆ ನೋಡ್ತೀರಾ ಅವ್ರಿಗೆ ಅದು ಅನಿಸುತ್ತೆ, ಅದನ್ನು ತಗೊಳ್ಳಿ. ಇಲ್ಲಿ ನೋಡಿ ಅಮ್ಮ ಎಷ್ಟು ಕೋಪವಾಗಿದ್ದಾರೆ ಅಂದರೆ ಪಾಪ. ನಿಮ್ಮ ಕೋಪ ಕ್ರೋಧದಿಂದ ನೋಡೋದು ಬೇಡ, ಅದನ್ನು ಕೋಪನ ತಾಳ್ಮೆಯಿಂದ ನೋಡಿ, ನಿಮಗೆ ಆವಾಗ ಅರ್ಥ ಆಗುತ್ತೆ ಅಂತ. ಆ ಪರಿಸ್ಥಿತಿ ಶುದ್ಧವಾಗಿ ಇರುತ್ತೆ. ಆ ಮನಸ್ಥಿತಿ ಪರಿಸ್ಥಿತಿ ಮತ್ತು ನಿಮ್ಮ ಸ್ಥಳಗಳು ಶುದ್ಧವಾಗಿ ಇರುತ್ತೆ, ಪವಿತ್ರವಾಗಿ ಇರುತ್ತದೆ ಅಂತ ಅಮ್ಮ ಇಲ್ಲಿ ಕಾಳಿ ಮಾತೆ ಉಗ್ರಕಾಳಿ ಆಗಿದ್ದಾರೆ ಅಮ್ಮ. ಇಲ್ಲಿ ನೋಡಿ ಅವರ ಉಗ್ರ ಸ್ವರೂಪ ಹೇಗಿದೆ, ಕಾಣಿಸ್ತಾ ಇದೆಯಾ ಉಗ್ರ ಸ್ವರೂಪ ಹೇಗಿದೆ ಅಂತ. ಹಾಗಾಗಿ ಸ್ವಲ್ಪ ನಿಮ್ಮ ಮನಸ್ಸು ಬಂದಂತೆ, ಕೋಪ ಬಂದಂತೆ ಮನಸ್ಸನ್ನು ಹರಿದಾಡೋಕ್ಕೆ ಬಿಡಬೇಡಿ ಆಯಿತಾ. ನಿಮ್ಮ ರಕ್ಷಣೆಗೆ ತಾಯಿ ಕಾಳಿ ಮಾತೆ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಚಿಂತೆ ಬೇಡ. ದುರ್ಗತಿ ನಾಶಿನಿ ಅಮ್ಮ, ಕೆಟ್ಟ ಪರಿಸ್ಥಿತಿಗಳನ್ನ ನೋಡ್ಕೋತೀನಿ ನಾನು,
ನಾನಿದ್ದೀನಿ, ಯಾವುದೇ ಸ್ವರೂಪ ಯಾವುದೇ ರೂಪಗಳನ್ನ ತಾಳಿದ್ರೂ ನಂದು ಒಂದೇ ದೇಹ, ಹಲವಾರು ನನ್ನ ರೂಪಗಳಿದೆ. ಅದರಲ್ಲಿ ನೀನು ಎಷ್ಟೇ ಯಾವುದೇ ಹೆಸರು ಹೇಳಿದ್ರೂ ನಾನೇ ಅದು ಅಂತ ಅಮ್ಮ ಕಾಳಿಯಮ್ಮ, ಉಗ್ರ ಕಾಳಿಯಮ್ಮ ಹೇಳ್ತಾ ಇದ್ದಾರೆ. ಆದರೆ ಆ ಕಾಳಿಯಮ್ಮನ ಯಾರು ಪೂಜೆ ಮಾಡ್ತಾ ಇದ್ದಾರೆ ಅವರಿಗೆ ಯಾರಿಗೋ ತೊಂದರೆ ಆಗ್ತಿದೆ. ಅದಕ್ಕೆ ಅಮ್ಮ ಇಲ್ಲಿ ಉತ್ತರನ ಕೊಡ್ತಾ ಇದ್ದಾರೆ. ಅವ್ರನ್ನ ನಾನು ನೋಡ್ಕೋತೀನಿ, ನೀನು ನನ್ನ ಮಗಳು. ಅವರು ತೊಂದರೆ ಕೊಡ್ತಾ ಇರೋರು ನನ್ನ ಮಗಳು ಅಥವಾ ಮಗ ಯಾರಾದರೂ ಆಗಿರ್ಬೋದು. ತೊಂದರೆ ಕೊಡ್ತಾ ಇರೋರು ಮಗ ಅಂದರೆ ಮೀನ್ಸ್ ಗಂಡಸಾಗಿರ್ಬೋದು, ಹೆಂಗಸಾಗಿರ್ಬೋದು. ಮತ್ತು ತೊಂದರೆ ಕೊಡೋರು ಕೂಡ ಗಂಡಸಾಗಿರ್ಬೋದು, ಹೆಂಗಸಾಗಿರ್ಬೋದು. ಅದನ್ನು ನಾನು ನೋಡ್ಕೋತೀನಿ. ನೀನು ತಾಳ್ಮೆಯಿಂದ ಇರು. ನೀನು ನನ್ನ ಮಕ್ಕಳೇ, ಅವರು ನನ್ನ ಮಕ್ಕಳೇ. ನಾನು ಅದನ್ನು ನೋಡ್ಕೋತೀನಿ. ನನಗಿಷ್ಟೊಂದು ಕಷ್ಟ ಕೊಟ್ಟರು ಅಂದ್ಬಿಟ್ಟು ನಿನಗೆ ನಿಜ ಗೊತ್ತಾಯಿತು ಅಂತ ನೀನು ಕೋಪವಾಗಿ ಇನ್ನೂ ನೀನು ಅವ್ರ ಥರನೇ ತಪ್ಪು ಮಾಡೋದು ಬೇಡ. ನನಗೆಲ್ಲ ತಿಳಿಸ್ಬಿಟ್ಟು ನೀನು ಶಾಂತವಾಗಿರು ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಶಾಂತಿನ ಮನಸ್ಸನ್ನು ನೀವು ಇಟ್ಕೊಳ್ಳೋದ್ರಿಂದ ಅಮ್ಮ ಸ್ವಲ್ಪ ನಿಮ್ಮ ಕಡೆ ಹೆಚ್ಚು ಗಮನ ಕೊಡ್ತಾರೆ. ಅದರಿಂದ ಹಾಗಾಗಿ ದಯವಿಟ್ಟು ಕೋಪನ ತುಂಬ ಕೆಟ್ಟ ಪರಿಸ್ಥಿತಿಗೆ ಕೊಡಕ್ಕೆ ಹೋಗಬೇಡಿ. ಯುದ್ಧಗಳು ಬೇಡ, ಹೋರಾಟಗಳು ಬೇಡ, ಜಗಳಗಳು ಬೇಡ. ಇದೆಲ್ಲದಕ್ಕೂ ಆಗುತ್ತೆ ಈ ಉತ್ತರ. ನಮ್ಮ ದೇಶದಲ್ಲಿ ಸೈನಿಕರು ಯುದ್ಧಗಳು ನಡೀತಿದೆಯಲ್ಲ, ಅದಕ್ಕೂ ಸಂಬಂಧಪಡುತ್ತೆ. ದ್ವೇಷಗಳು ಬೇಡ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಯಾರ್ಯಾರಿಗೆ ಮನೆಯಲ್ಲಿ ಪರಿಸ್ಥಿತಿಗಳಿದೆ, ಈ ಪರಿಸ್ಥಿತಿಗಳಿಂದನೂ ದ್ವೇಷ ಕೋಪಗಳು ಬೇಡ, ಜಗಳಗಳು ಬೇಡ, ಯುದ್ಧಗಳು ಬೇಡ, ಸವಾಲುಗಳು ಬೇಡ, ದ್ವೇಷಗಳು ಬೇಡ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಈ ಪರಿಸ್ಥಿತಿಯಲ್ಲಿದ್ದೀರಾ ಅದು ಅವರಿಗೆ ಆಗುತ್ತೆ. ಯಾರಿಗೆ ಇದು ಆಗಲ್ಲ ಅವರು ಬಿಟ್ಟಾಕಿ. ಇದ್ರ ಬಗ್ಗೆ ನಿಮ್ಗೆ ಬಂದಿಲ್ಲ ಅಂದರೆ ಆ ಉತ್ತರ ಬಿಟ್ಟಾಕಿ. ಅದರ ಬಗ್ಗೆ ಚಿಂತೆ ಮಾಡೋದು ಬೇಕಾಗಿಲ್ಲ. ಎರಡನೇದು 6ನೇ ಭಾಗದಲ್ಲಿ 2ನೇದು ಕಾರ್ಡು. ಅಮ್ಮ, ನನಗೆ ಕೆಂಪು ಅಂದರೆ ಇಷ್ಟ. ಕೆಂಪು ಪುಷ್ಪಗಳು, ಕೆಂಪು ವಸ್ತ್ರಗಳು, ಕೆಂಪು ಒಂದು ಹೂಗಳಿಂದ ಅಮ್ಮನಿಗೆ ಹಾರ ಹಾಕೋದು, ಅಥವಾ ನೀವೇ ಕೈಯಾರ ಹಾರ ಹೂಗಳಿಂದ ಕಟ್ಟಿ ಅಮ್ಮನಿಗೆ ಹಾರ ಹಾಕೋದಾಗಲಿ, ಹೂ ಕಟ್ಟಿ ಹಾಕೋದಾಗಲಿ, ಅರ್ಚನೆ ಕೆಂಪು ಹೂಗಳಿಂದ, ಬಿಡಿ ಹೂಗಳಿಂದ ಅರ್ಚನೆ ಮಾಡೋದಾಗಲಿ, ದೇವರಿಗೆ ಈ ಕೆಂಪು ವಸ್ತ್ರಗಳು ಸಮರ್ಪಣೆ ಮಾಡೋದು ಅಂದರೆ ದೇವಿಗೆ ಮಡ್ಲು ತುಂಬೋದು ಅಂತ. ದೇವಿಗೆ ವಸ್ತ್ರಗಳು ಸಮರ್ಪಣೆ ಮಾಡೋದು ಅರ್ಥ, ದೇವಿಗೆ ಯಾರು ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಕೆಂಪು ವಸ್ತ್ರನ ಈ ಮಾತೆಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಮ್ಮ ರಕ್ಷಣೆಯಲ್ಲಿದ್ದಾರೆ. ಕೆಂಪು ಹೂಗಳಿಂದ, ಕೆಂಪು ಸೀರೆಯಿಂದ, ಮತ್ತು ಅದನ್ನು ಕೊಡೋದ್ರಿಂದ ನಾನು ಇನ್ನಷ್ಟು ಖುಷಿ ಪಡ್ತೀನಿ, ಅವರನ್ನು ರಕ್ಷಣೆ ಮಾಡ್ಕೊಳ್ತೀನಿ ಅಂತ. ಸಂತೋಷವಾಗಿರಿ, ನೆಮ್ಮದಿಯಾಗಿರಿ. ಲಲಿತಾ ದೇವಿಯೂ ನಾನೇ, ದುರ್ಗಾ ದೇವಿನೂ ನಾನೇ, ರಕ್ಷಾ ಕಾಳಿನೂ ನಾನೇ, ಚಾಮುಂಡೇಶ್ವರಿನೂ ನಾನೇ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಹಾಗಾಗಿ ಮಂಗಳವಾರ ಕೆಂಪು ಬಣ್ಣದ ಬಟ್ಟೆ ಮತ್ತು ಕೆಂಪು ಬಳೆಗಳು ಕೂಡ ನೀವು ಧರಿಸಿ ದೇವಸ್ಥಾನದಲ್ಲಿ ನೀವು ಅಮ್ಮನಿಗೆ ಪೂಜೆ ಕೊಡೋದಾಗಲಿ, ನೀವು ಮಡ್ಲು ತುಂಬೋದಾಗಲಿ ಅದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಕೆಲವೊಂದು ಸಣ್ಣ ಪುಟ್ಟ ಪರಿಸ್ಥಿತಿಗಳು ಬಗೆಹರಿಸ್ತೀನಿ, ನಿಮ್ಮ ಮೇಲೆ ಇರೋ ಕಳಂಕನ ನಾನು ಅಳಿಸಾಕ್ತೀನಿ ಅಂತ ಅಮ್ಮ ಇಲ್ಲಿ
ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರ ಮೇಲೆ ಕೆಂಪು ವಸ್ತ್ರ, ಕೆಂಪು ಬಳೆ, ಕೆಂಪು ಹೂವನ್ನ ಅಮ್ಮನಿಗೆ ಸಮರ್ಪಣೆ ಮಾಡ್ತೀರಾ, ಅವ್ರ ಮೇಲೆ ಸಣ್ಣ ಪುಟ್ಟ ವಿಚಾರಗಳು ಮೇಲೆ ಅವ್ರ ಮೇಲೆ ಒಂದು ಕೆಟ್ಟ ಆರೋಪಗಳು ಇರುತ್ತಲ್ಲ, ಅದನ್ನು ಆ ಕಳಕಗಳನ್ನ ಕಳೆದಾಕ್ತೀನಿ, ಹಳಸಾಕ್ತೀನಿ. ಅದು ಸುಳ್ಳು ಅಂತ ನಾನು ನಿರೂಪಿಸ್ತೀನಿ. ಅದು ನಿನ್ನ ಗಮನಕ್ಕೆ ಬರದಿದ್ರೆ ಹೋಗಲಿ, ಅದನ್ನು ನಾನು ಎಲ್ಲಿ ಅದನ್ನು ನಿನ್ನ ಹೆಸರಿಗೆ, ನಿನ್ನ ಜೀವನಕ್ಕೆ ಒಂದು ಕೆಟ್ಟ ಪರಿಸ್ಥಿತಿಗಳನ್ನ, ಕೆಟ್ಟ ಮಾತುಗಳನ್ನ ಮಾತಾಡ್ಕೋತಾ ಇದ್ದಾರೆ, ಅದನ್ನು ನಾನು ಹಳಸಾಕ್ತೀನಿ, ಅದನ್ನು ನೋಡ್ಕೋತೀನಿ ನಾನು, ನಿನಗೆ ಚಿಂತೆ ಬೇಡ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಂಪು ಬತ್ತಿ ಬರುತ್ತೆ, ಈಗ ಕೆಂಪು ಬತ್ತಿಗಳು ಮಾಡ್ತಾರೆ, ಸಿಗುತ್ತೆ. ಮುಂಚೆ ಅದು ಸಿಗ್ತಾ ಇರಲಿಲ್ಲ, ಈಗೆಲ್ಲ ಕಡೆನೂ ಕೆಂಪು ಬತ್ತಿಗಳು ಬೇಕಿರೋರು, ಅದ್ರ ಬಗ್ಗೆ ಅನುಭವ ಇರೋರು ಮಾತ್ರ ಅದನ್ನು ಮಡಿಯಾಗಿ ಸ್ನಾನ ಮಾಡಿ, ತಲೆಗೆ ಸ್ನಾನ ಮಾಡಿ, ಮನೆ ಶುದ್ಧಿ ಮಾಡಿಕೊಂಡು ಒಂದು ಕಡೆ ಕುತ್ಕೊಂಡು ಕಸ ಏನೂ ಇರಬಾರ್ದು, ಗುಡಿಸಿ ಒರೆಸಿರಬೇಕು, ತಲೆಗೆ ಸ್ನಾನ ಮಾಡಿ, ಕೂದಲು ಕೂಡ ಗಂಟಾಕ್ಕೊಂಡು ನಾವೇ ಸ್ವತಃ ದೇವಿಗೆ ಕೆಂಪು ಬತ್ತಿಗಳು, ಅಂದರೆ ದೀಪಕ್ಕೆ ಬತ್ತಿಗಳಾಗ್ತೀವಲ್ಲ, ಅದನ್ನು ನಾವೇ ತಯಾರು ಮಾಡಿ ದೀಪ ಹಚ್ಚೋದ್ರಿಂದ ಅದು ತುಂಬ ಇನ್ನೂ ನಮಗೆ ವಿಶೇಷವಾಗಿ ಆಶ್ಚರ್ಯಗಳು, ಅಮ್ಮನ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಮ ವಿದ್ಯೆ ಬುದ್ಧಿ ಅದಕ್ಕೇನೂ ತೊಂದರೆ ಇಲ್ದಿರಂಗೆ ನಾನು ನೋಡ್ಕೋತೀನಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರಿಗೂ ಇದ್ರ ಬಗ್ಗೆ ಚಿಂತೆ ಬೇಡ, ಅದನ್ನು ನಾನು ನೋಡ್ಕೋತೀನಿ. ನಿಮ್ಮ ಬೆನ್ನ ಹಿಂದೆ ಯಾರ್ಯಾರು ಏನೇನು ಮಾತಾಡ್ತಾರೆ ಅದರ ಕಡೆ ಗಮನ ಬೇಡ, ನಾನು ನೋಡ್ಕೋತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ನೀವು ದೇವಿಗೆ ಏನೇನು ಕೊಡೋದು, ಮಾಡೋದು, ಸಮರ್ಪಣೆ ಮಾಡೋದು, ಪೂಜೆ ಮಾಡೋದು, ಮತ್ತು ಕೆಂಪು ದೀಪಗಳು ಬತ್ತಿ ಹಾಕಿ ಅಂಟಿಸೋದ್ರಿಂದ ಅದರಿಂದನೂ ನಿಮಗೆ ತುಂಬ ವಿಶೇಷವಾಗಿ ಅಮ್ಮನ ಆಶೀರ್ವಾದ, ದಯೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾಡಿ, ಇದರಿಂದ ನಿಮಗೆ ತುಂಬ ಒಳ್ಳೆಯ ದಿನಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ತುಪ್ಪದ ದೀಪನೂ ಹಚ್ಬೋದು ನೀವು ಅದರಿಂದನೂ. ಕಾಳಿ ಮಾತೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಎಂಥ ಭಯಾನಕ ಪರಿಸ್ಥಿತಿಗಳನ್ನ, ದೃಶ್ಯಗಳನ್ನ ತೋರಿಸಿದ್ರೂ ಹೆದರಬೇಡ, ಅದು ನಾನಲ್ಲ, ಇದು ಒಂದು ಮಾಯೆ. ಇದು ಒಂದು ಮಾಯೆನ ನನ್ನ ರೂಪದಲ್ಲಿ ಇವರು ತೋರಿಸಿದ್ರೆ ನೀನು ಹೆದರೋ ಅವಶ್ಯಕತೆ ಇಲ್ಲ. ನನ್ನ ಮಕ್ಕಳಿಗೆ ನಾನಾಗೆ ಬಂದು ಹೆದರಿಸೋದು ಅಂದರೆ ಅದು ಸುಳ್ಳು ಅಂತ ಅಮ್ಮ ಇಲ್ಲಿ ಸತ್ಯ ಹೇಳ್ತಾ ಇದ್ದೀನಿ, ವಿಶ್ವಾಸವಿಡು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪರಿಸ್ಥಿತಿಗಳನ್ನ ನಾನು ಭದ್ರತೆ ಪಡಿಸ್ತೀನಿ, ಭದ್ರವಾಗಿ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಸಾಮಾಜಿಕ ಜೀವನದಲ್ಲಿ ನಿಮಗೆ ಚಟುವಟಿಕೆಗಳೇನಿದೆ ಅದನ್ನು ಮುಂದುವರಿಸಿ, ನಿಮ್ಮ ಜೀವನದಲ್ಲಿ ಏನು ಸತ್ಯಗಳನ್ನ ತಿಳಿಸ್ಬೇಕೋ ಅದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ನಿಮ್ಮ ಬದುಕಲ್ಲಿ ಏನೇನು ಬದಲಾವಣೆಗಳು ಬರಬೇಕೋ ಅದನ್ನು ಅಮ್ಮ ಕಾಳಿ ಮಾತೆ ನಿಮಗೆ ಕೊಡ್ತಾ ಇದ್ದಾರೆ. ಅದನ್ನು ಕೊಡೋದಕ್ಕೆ ಅಮ್ಮ ಎದುರು ನೋಡ್ತಾ ಇದ್ದಾರೆ. ಅದನ್ನು ಸ್ವೀಕರಿಸಿ, ನೀವು ಆ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಅಮ್ಮ ಹೇಳ್ತಾ ಇರೋದಿಲ್ಲಿ. ಆ ಕಡೆ ನೀವು ನನಗೆ ಏನು ಕೊಡ್ತಾ ಇಲ್ಲ ಅಂತ ಏನು ಒಂದು ಬೇಜಾರಲ್ಲಿದ್ದೀರಾ, ಅದನ್ನು ನೀವು ಗಮನಿಸ್ತಾ ಇಲ್ಲ. ಅಮ್ಮ ಕೊಡ್ತಾ ಇರೋ ಒಂದು ಸೂಚನೆ ಯಾವ ರೀತಿಯಾದರೂ ಹೇಳಿಸ್ತಾರೆ, ಮಾಡಿಸ್ತಾರೆ, ಎಂಥವ್ರ ಕೈಯಲ್ಲಿ ಬೇಕಾದರೂ ಅಮ್ಮ ತಿಳಿಸ್ಕೊಡ್ತಾರೆ. ಆವಾಗ ಇದು ನಾನು ಎದುರು ನೋಡ್ತಾ ಇದ್ದಿದ್ದಕ್ಕೆ ಇದು ಉತ್ತರ ಬರ್ತಾ ಇರೋದು, ನಾನು ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ಗಮನ ನೀವು ಮಾಡ್ಕೊಳ್ಳಿ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಇದೊಂದು ನಾನು ಭಯಪಡಿಸೋಂಥದ್ದು ನನ್ನ ಒಂದು ಕೆಲಸವಲ್ಲ, ಇದು
ಗಮನವಿರಲಿ. ಇದು ನಾನು ಭಯಪಡಿಸೋದಲ್ಲ, ನನ್ನ ಮಕ್ಕಳಿಗೆ ನಾನು ಭಯಪಡಿಸೋದು ಅಂದರೆ ಅದು ಸುಳ್ಳು ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಅಮ್ಮ ಇಲ್ಲಿ ಹೇಳ್ತಾ ಇರೋದು, ಸ್ಕಂದ ಮಾತಾ ಹೇಳ್ತಾ ಇದ್ದಾರೆ, ನೀವು ಹಿಂದೆ ಬಿದ್ದಿಲ್ಲ, ನೀವು ಸಿದ್ಧರಾಗುತ್ತಿದ್ದೀರಾ. ಹಾಗಾಗಿ ನಿಮ್ಮ ಕೆಲಸಗಳು ಯಶಸ್ಸು ಆಗೋದಕ್ಕೆ ಸಮಯ ಬಂದಾಗಿದೆ. ಕಾರ್ತಿಕೇಯನ ತಾಯಿ ಸ್ಕಂದ ಮಾತಾ ಸ್ಕಂದ ಮಾತಾ ಹೇಳ್ತಾ ಇದ್ದಾರೆ, ತಾಳ್ಮೆ ಇರಲಿ, ತಾಳ್ಮೆಯಿಂದ ನಡೆದುಕೊಂಡ್ರೆ ನಾನು ಈ ರೀತಿ ಇಲ್ಲಿ ಸ್ಕಂದ ಇಲ್ಲಿ ಸುಬ್ರಹ್ಮಣ್ಯನ ಅಮ್ಮ ಇಲ್ಲಿ ಕೂರಿಸ್ಕೊಂಡು ಸಿಂಹದ ಮೇಲೆ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲೇ ಎಲ್ಲ ಮೋಡಗಳೆಲ್ಲ ಛಿದ್ರ ಪದ್ರ ಬಣ್ಣಕ್ಕೆ ತಿರುಗಿದೆ. ಆದರೆ ಅಮ್ಮ ಇಲ್ಲಿ ತಾಳ್ಮೆಯಿಂದ ಮಗುನ ತೊಡೆ ಮೇಲೆ ಇಟ್ಕೊಂಡು ಅಮ್ಮ ಸಿಂಹದ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಿಮಗೇನಕ್ಕೂ ಚಿಂತೆ ಬೇಡ, ನಾನಿದ್ದೀನಿ ಅಂತ ಇಲ್ಲಿ ಸ್ಕಂದ ಮಾತಾ ಹೇಳ್ತಾ ಇದ್ದಾರೆ. ದೋಷಗಳೆಲ್ಲ ನಿವಾರಣೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ನಾನು ರಕ್ಷಣೆ ಕೊಡ್ತಾ ಇದ್ದೀನಿ. ನನ್ನ ಸ್ಕಂದನ್ನ ಸುಬ್ರಹ್ಮಣ್ಯನ ನನ್ನ ಮಡಿಲಲ್ಲಿ ಇಟ್ಕೊಂಡು ಹೇಗೆ ನಾನು ನೋಡ್ಕೊಂಡೋ ಅದೇ ರೀತಿ ನಿಮ್ಮನ್ನು ನಾನು ನೋಡ್ತಾ ಇದ್ದೀನಿ. ನನ್ನನ್ನು ನಿಮ್ಮ ಹೃದಯದಲ್ಲಿ ನನಗೊಂದು ಸ್ನಾನ ನೀವು ಕೊಟ್ಟಿದ್ದಾಗ ನಿಮಗೆ ಆ ಒಂದು ಪರಿಸ್ಥಿತಿ ನನ್ನ ಒಂದು ಆಶೀರ್ವಾದ ಅರ್ಥವಾಗುತ್ತದೆ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಈ ಮಾತು ಯಾರಿಗೆ ಸಂಬಂಧಪಡ್ತಾ ಇದೆ, 6ನೇ ಭಾಗದಲ್ಲಿ 5ನೇ ಕಾರ್ಡು, 6ನೇ ಭಾಗ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರ ಕಾರ್ಡು ಅದರಲ್ಲಿ 5ನೇ ಕಾರ್ಡು, ಇದು ಯಾರಿಗೆ ಸಂಬಂಧಪಡುತ್ತೆ ಅವರಿಗೆ ಇದು ಸೇರುತ್ತೆ. ಹಾಗಾಗಿ ನನ್ನ ಮಕ್ಕಳನ್ನ ನಾನು ಹೇಗೆ ಪೋಷಣೆ ಮಾಡಿದ್ನೋ ಅದೇ ಥರ ನೀವು ಕೂಡ ನನ್ನ ಮಕ್ಕಳು, ನಾನು ಸೃಷ್ಟಿ ಮಾಡಿದ ಮಕ್ಕಳು, ನಾನು ಪೋಷಿಸ್ತೀನಿ, ನಿಮ್ಮನ್ನು ರಕ್ಷಿಸ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನ ನೀವು ಕೊಟ್ಟಾಗ ಇನ್ನಷ್ಟು ಅಭಿವೃದ್ಧಿ ಹೆಚ್ಚಿಸ್ತೀನಿ, ನಿಮ್ಮ ಒಂದು ಹೆಚ್ಚು ರಕ್ಷಣೆಗೂ ಅವಕಾಶವಿದೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಆಗು ಹೋಗುಗಳು ಬಿಟ್ಟಾಕಿ, ಇನ್ನು ಮುಂದೆ ಒಳ್ಳೆ ಸಮಯನ ಕೊಡೋದನ್ನು ಸ್ವೀಕರಿಸಿ. ಅಮ್ಮನ್ನ ಯಾರು ನಂಬಿ ನೀವು ನೋಡ್ಕೋತೀರಾ, ಮನಸ್ಸಲ್ಲೇ ನೆನೆಸ್ಕೋತೀರಾ, ಅವ್ರಿಗೆ ಅಮ್ಮ ಇಲ್ಲಿ ಹೆಚ್ಚಾಗಿ ನಾನು ಅವ್ರಿಗೆ ಕಾವಲಿದ್ದೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಚಿಂತೆ ಬೇಡ. 6ನೇ ಭಾಗದಲ್ಲಿ 5ನೇ ಕಾರ್ಡ್, ಕೊನೆಯ ಕಾರ್ಡ್, ಚಾಮುಂಡೇಶ್ವರಿ ರಾಕ್ಷಸನ್ನ ಕೊಲ್ತಾ ಇದ್ದಾಳಮ್ಮ. ಭದ್ರಕಾಳಿ ಚಾಮುಂಡೇಶ್ವರಿಯಾಗಿ ಎಷ್ಟು ಅವತಾರ ತಾಳಿರ್ಬೋದು ಈ ಒಂದು ರಾಕ್ಷಸರನ್ನ ಕೊಲ್ಲೋದಕ್ಕೆ. ಕಾಳಿಕಾ ದುರ್ಗಾ ಪರಮೇಶ್ವರಿ ತಾಯಿ ಎಲ್ಲ ಯುದ್ಧಗಳು ಕೊನೆ ಮಾಡ್ತೀನಿ, ಎಲ್ಲ ಒಂದು ಕೆಟ್ಟ ಯೋಚನೆಗಳು, ಕೆಟ್ಟ ಒಂದು ದುಷ್ಕೃತ್ಯಗಳು, ದುರಾಲೋಚನೆಗಳು, ಇನ್ನೂ ಏನು ನನ್ನ ಮಾತನ್ನು ತೊದಲಿಸ್ತಿದ್ದಾರೆ, ಇದನ್ನು ಹೇಳಲಿಕ್ಕೆ ಬಿಡ್ತಾ ಇಲ್ಲ. ಯಾರನ್ನೋ ಕೊಲ್ಲಕ್ಕೆ ಹೋಗ್ತಾ ಇದ್ದಾರೆ, ಅವರಿಗೆ ತುಂಬ ಕೆಟ್ಟ ಪರಿಸ್ಥಿತಿಗಳಿಂದ ಏನು ಮಾಡಿದಾರಂದರೆ ಅದು ಅವ್ರನ್ನ ನಾನು ರಕ್ಷಿಸ್ತೀನಿ, ನಾನಿದ್ದೀನಿ ಅನ್ನೋದು ಗೊತ್ತಿದ್ರೂ ಅವ್ರಿಗೆ ಸುಮಾರು ಸತಿ ಎಚ್ಚರಿಕೆಗಳು ಕೊಟ್ಟಿದ್ದೀನಿ ನಾನು. ಆದ್ರೂ
ಅವ್ರಿಗೂ ನನ್ನೊಂದಷ್ಟು ಅವಕಾಶಗಳು ಕೊಟ್ಟರು ಅದನ್ನು ದುರುಪಯೋಗ ಮಾಡಿಕೊಂಡು ನನ್ನ ಒಂದು ಭಯ ಅವ್ರಿಗೆ ಇಲ್ದಿರ ನನ್ನ ಒಂದು ನಾನಿದ್ದೀನಿ ಅನ್ನೋದೊಂದು ಭಯ ತುಂಬಾ ಇಲ್ಲ ಅವ್ರಿಗೆ, ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ. ನಾನು ಎಷ್ಟು ಚಮಸ್ಕೊಂಡು ಮನಸ್ಸಿದ್ದೀನಿ, ಕಾಪಾಡಿದ್ದೀನಿ, ಹೋಗ್ರಿ, ತಪ್ಪಾಯಿತು ಅಂತ ಕೇಳ್ಕೊಳ್ತೀರಾ, ಅದನ್ನು ನಾನು ಆಯಿತು ಕ್ಷಮಿಸಿದ್ದೀನಿ ಹೋಗು ಅಂತ ಹೇಳಿ ಬಿಡ್ತೀನಿ ನಾನು. ಆದರೂ ಆ ಒಂದು ಪರಿಸ್ಥಿತಿಯಿಂದ ನೀವು ಹೊರಗೆ ಬರ್ತಾ ಇಲ್ಲ. ಕೆಟ್ಟ ಯೋಚನೆಗಳು, ಅವ್ರನ್ನ ಕೊಲ್ಲಲೇಬೇಕು, ಅವರಿಂದ ಕೊಂದು ನಾನೇನು ಬೇಕಾದರೂ ಕಿತ್ಕೋಬೇಕು, ಅವರಿಂದ ಏನು ಬೇಕಾದರೂ ನಾನು ಪಡ್ಕೋಬೇಕು, ಅವ್ರಿಗೇನಾದರೂ ಕೆಟ್ಟದ್ದು ಆಗ್ಬಿಡಬೇಕು ಅಂತ ಇಷ್ಟು ಕೆಟ್ಟ ಪರಿಸ್ಥಿತಿಗಳು ಅವರಿಗೆ ತಂದು ಕೊಟ್ಟಿದ್ದೀರಾ. ಹಾಗಾಗಿ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾಳೆ, ನಾನು ಎಲ್ಲ ಒಂದು ಅವತಾರಗಳನ್ನ ತಾಳಿ ಅವ್ರ ಮಧ್ಯೆ ನಾನಿದ್ದೀನಿ, ಅವರು ಮುಂದೆ ನಾನಿದ್ದೀನಿ, ನನ್ನನ್ನು ಫಸ್ಟು ನೋಡು, ನೀನು ಅವ್ರನ್ನ ಕೊಲ್ಲಕ್ಕೂ ಮುಂಚೆ ನನ್ನನ್ನು ಫಸ್ಟು ನೋಡು ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಅಮ್ಮನ್ನ ರಕ್ಷಣೆ ಮಾಡಬೇಕು. ಆ ಅಮ್ಮನಿಗೇ ಶಿಕ್ಷೆಗಳು ಕೊಡ್ತಾ ಇದ್ದಾರೆ ಕೆಲವರು. ದಯವಿಟ್ಟು ಅಮ್ಮನಿಗೆ ಶಿಕ್ಷೆಗಳನ್ನ ಕೊಡಬೇಡಿ, ಅದರದ್ದು ಪಾಪಕರ್ಮಗಳು ನಿಮಗೇ ಸುತ್ತಕೊಳ್ಳೋದು. ಇದು ನನಗೆ ಇದು ಲಾಸ್ಟು ಕಾರ್ಡು 6ನೇ ಭಾಗದಲ್ಲಿ ಕೊನೆಯ ಕಾರ್ಡು 5ನೇದು ಏನಕ್ಕೆ ಹಿಂಗೆ ಹೇಳಿಸ್ತಾ ಇದ್ದಾರೆ, ನನಗೆ ಒಂಥರ ಆಶ್ಚರ್ಯ ಆಗ್ತಿದೆ. ಶಾಂತರಾಗಿ ದಯವಿಟ್ಟು ಕಾಳಿಮಾತಾ ಇವ್ರನ್ನ ನಾನು ಶಿಕ್ಷಿಸ್ದಿರ ಬಿಡಲ್ಲ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಶರಣಾಗಿ ನಿಮ್ಮ ಪಾಡಿಗೆ ನೀವಿರೋದು ಒಳ್ಳೆಯದು ಅಂತ ಇಲ್ಲಿ ಅಮ್ಮ ಹೇಳ್ತಾ ಇರೋದು. ದಯವಿಟ್ಟು ಈಗಲಾದರೂ ಎಚ್ಚರಿಕೆ ತಗೊಳ್ಳಿ. ಇದು ಯಾರಿಗೆ ಸೇರ್ತಿದೆ, ಇದು ನಾನು ಹೇಳ್ತಾ ಇರೋದಲ್ಲ, ಹೇಳಿಸ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಚ್ಚರಿಕೆ ತಗೊಳ್ಳಿ. ಆದಷ್ಟು ನಿಮ್ಮ ಒಂದು ಕ್ಷಮಾಪಣೆನ ಯಾವಾಗ ಅಮ್ಮನ ಹತ್ರ ಕೇಳ್ತೀರೋ ಆಗ ನಿಮ್ಮ ಜೀವನ ಕೂಡ ಸಮಾಧಾನವಾಗಿ ನೆಮ್ಮದಿಯಾಗಿ ನಡೀತದೆ. ಹಾಗಾಗಿ ಅಮ್ಮ ಕ್ಷಮಾಪಣೆ ಕೇಳಿದ್ರೆ ನಾನು ಬಿಟ್ಬಿಡ್ತೀನಿ, ಇಲ್ಲಾಂದರೆ ಹೀಗೆ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದರೆ ನಾನು ಸರಿಯಾಗಿ ಪಾಠ ಕಲಿಸ್ಬೇಕಾಗತ್ತೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಆದರೆ ಯಾರು ಅವ್ರನ್ನ ಹೆಣ್ಣಿಗೆ ಇರ್ಬೋದು ಗಂಡಿಗೆ ಇರ್ಬೋದು ಯಾರು ಕೊಲ್ಲೋದಕ್ಕೆ ಏನೇನೋ ಕೆಟ್ಟ ಪ್ರಯೋಗಗಳು ಮಾಡ್ತಿದ್ದೀರೋ ದಯವಿಟ್ಟು ನಿಲ್ಲಿಸಿ. ಏಕೆಂದರೆ ಅದರಿಂದ ನಿಮಗೆ ತೊಂದರೆ. ಯಾಕೆಂದರೆ ಅವ್ರನ್ನೂ ಕಾಪಾಡೋಕ್ಕೆ ಇದ್ದಾಳೆ ಅಮ್ಮ, ನಿಮ್ಮನ್ನು ಕಾಪಾಡೋಕ್ಕಿದ್ದಾಳೆ ಅಮ್ಮ. ಹಂಗಂದ್ಬಿಟ್ಟು ನಿಮಗೆಲ್ಲ ಶಕ್ತಿಗಳು ಇದೆ, ಎಲ್ಲ ದುಡ್ಡಿನ ಸೌಕರ್ಯಗಳಿದೆ, ಅನುಕೂಲ ಇದೆ, ಅವ್ರ ಸಪೋರ್ಟ್ ಇದೆ, ಇವ್ರ ಸಪೋರ್ಟ್ಗಳಿದೆ ಅಂದ್ಬಿಟ್ಟು ನೀವು ತಪ್ಪಿನ ಮೇಲೆ ಬಲಿಗಳು ಪ್ರಾಣ ಬಲಿಗಳು ಕೊಡ್ತಿದ್ದೀರಾ. ಎಷ್ಟು ಅದು ಹಿಂಸೆ ಗೊತ್ತಾ. ತಾಳಿ ಮಾತಾ ಜಗನ್ಮಾತಾ, ಯಾರು ಇದು ಆಯ್ಕೆ ಮಾಡ್ಕೊಂಡಿದ್ದೀರೋ ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಈ ಒಂದು 6ನೇ ಭಾಗದಲ್ಲಿ 5ನೇ ಕಾರ್ಡಲ್ಲಿ ಯಾರು ಭಯಪಡ್ತಿದ್ದೀರ, ನನಗೆ ಏನು ಒಂದು ಪ್ರಯೋಗಗಳನ್ನ ಮಾಡಿ ಕೆಟ್ಟದ್ದು ಮಾಡಿ ವಾಮಾಚಾರಗಳಿಂದ ನನಗೇನು ತೊಂದರೆ ಮಾಡ್ತಾರೋ ಅಂತ ಹೆದರಬೇಡಿ, ದಯವಿಟ್ಟು ಹೆದರಬೇಡಿ. ಅಮ್ಮನೂ ಇದ್ದಾರೆ, ಅಪ್ಪನೂ ಇದ್ದಾರೆ. ಅಪ್ಪ ಅಂದರೆ ಈಶ್ವರ ಇರ್ಬೋದು, ಅಪ್ಪ ಅಂದರೆ ಶ್ರೀಹರಿ ನಾರಾಯಣ ಕೂಡ ಇರ್ಬೋದು, ಶ್ರೀನಿವಾಸನೂ ಇರ್ಬೋದು, ಕೃಷ್ಣನೂ ಇರ್ಬೋದು. ಅಪ್ಪ ಅಂದರೆ ಶಿವ ಅಂದರೆ ಎಲ್ಲ ಥರ ಅವತಾರಗಳಲ್ಲೂ ಎಲ್ಲ ದೇವರುಗಳು ಇರ್ತಾರೆ, ಅಪ್ಪನಾಗಿ ತಾಯಿಯಾಗಿ. ದಯವಿಟ್ಟು ಹೆದರಬೇಡಿ. ನಿಮ್ಮ ಮುಂದೆ ಅಮ್ಮ ಇದ್ದು ನಾನು ನೋಡ್ಕೋತೀನಿ, ನಿನಗೆ ತೊಂದರೆ ಮಾಡೋರನ್ನ ನಾನು ನೋಡ್ಕೋತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ದಯವಿಟ್ಟು ಧೈರ್ಯ ತಗೊಳ್ಳಿ. ಯಾರು ಈ ಪರಿಸ್ಥಿತಿಯಿಂದ ಹೆದರ್ತಿದ್ದೀರೋ
ಅದು ಯಾರಿಗೆ ಅಂತ ಗೊತ್ತಿಲ್ಲ. ದಯವಿಟ್ಟು ಧೈರ್ಯವಾಗಿರಿ. ಅಮ್ಮನ ಜಪ ಮಾಡಿ, ಧ್ಯಾನ ಮಾಡಿ. ಅಮ್ಮನಿಗೆ ಒಂದು ಕೃತಜ್ಞತೆ ತಿಳಿಸಿ. ಅಮ್ಮ ನಿಮ್ಮನ್ನು ಕಾಪಾಡ್ತಾಳೆ. ನಿಮ್ಮನ್ನು ತೊಂದರೆ ಕೊಡೋಕ್ಕೆ ಬಂದವ್ರನ್ನ ಅಮ್ಮ ಯಾವ ರೀತಿ ಅವರಿಗೆ ಬುದ್ಧಿ ಕಲಿಸ್ಬೇಕೋ ಸಮಯ ಕಾಯ್ಕೊಂಡು ಕೊಡ್ತಾಳೆ. ಅದರ ಬಗ್ಗೆ ನಿಮಗೆ ಚಿಂತೆ ಬೇಡ. ಅದು ನಿಮಗೆ ತೊಂದರೆ ಕೊಟ್ಟವರು ಮತ್ತು ದೇವರಿಗೆ, ಆದಿಶಕ್ತಿಗೆ, ಚಾಮುಂಡೇಶ್ವರಿಗೆ ಬಿಟ್ಟಿದ್ದು, ಅವರಿಬ್ಬರಿಗೆ ಬಿಟ್ಟಿದ್ದು. ನಿಮ್ಮನ್ನು ಕಾಪಾಡ್ತಾ ಇರೋದು ಆದಿಶಕ್ತಿ. ಅದಕ್ಕೆ ಅಮ್ಮ ಇದ್ದಾಳೆ ಚಾಮುಂಡೇಶ್ವರಿ, ಧೈರ್ಯವಾಗಿರಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯ ಸಂದೇಶ ಅಮ್ಮ ಇಲ್ಲಿ ಹೇಳಿಸಿದ್ದಾರೆ ಅಂತ ನಂಬ್ತಿದ್ದೀನಿ. ಮತ್ತು ಈ ಒಂದು ಉತ್ತರಗಳು ಯಾರ್ಯಾರಿಗೆ ಸಂಬಂಧಪಟ್ಟಿದೆ ಅವರಿಗೆ ಸಂಬಂಧಪಟ್ಟವರು ಕಮೆಂಟಲ್ಲಿ ಈ ಮೊದಲನೇ ಭಾಗ ಅಥವಾ ಎರಡನೇ 6 ಭಾಗಗಳಲ್ಲಿ ಯಾರಿಗೆ ಸಂಬಂಧಪಟ್ಟಿದೆ ಈ ಒಂದು ಕಾರ್ಡಲ್ಲಿ ಕಮೆಂಟಲ್ಲಿ ಇಂಥ ಭಾಗ ಮೊದಲನೇ ಕಾರ್ಡು ಅಥವಾ ಎರಡನೇ ಕಾರ್ಡು ನಮಗೆ ಸಂಬಂಧಪಟ್ಟಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಂತ ಹಾಕಿ, ಅಥವಾ ಚಾಮುಂಡಾಯಿ ದೇವಿಯೈ ನಮಃ ಅಂತ ಹಾಕಿ, ಕಾತ್ಯಾಯಿನಿ ದೇವಿ ಅಂತಲೂ ಹಾಕಿ ಕಮೆಂಟಲ್ಲಿ. ನಿಮಗೆ ಒಂದು ಹಾಕಿದಾಗ ನಾವು ನಿಮ್ಮ ಪರವಾಗಿ ನಾವು ಪ್ರೇಯರ್ ಮಾಡ್ತೀವಿ. ದೇವ್ರು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇದು ಯಾರು ಯಾವಾಗ ರೀಡಿಂಗ್ ನೋಡ್ತಾರೆ ಅವ್ರಿಗೆಲ್ಲರಿಗೂ ಇದರಲ್ಲಿ ಒಳ್ಳೊಳ್ಳೆ ಸುದ್ದಿನ ಹೇಳಿಸಿದ್ದಾರೆ ಅಂತ ನಾನು ನಂಬ್ತಿದ್ದೀನಿ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆಶೀರ್ವಾದ ಅಮ್ಮ ಕೊಡಲಿ ಅಂತ ಇಲ್ಲಿ ಸ್ವಲ್ಪ ಕಾರ್ಡ್ ಎತ್ಕೊಂಡು ನಾನು ಲಾಸ್ಟಲ್ಲಿ 3 ಕಾರ್ಡು ಇಡ್ತೀನಿ. ಅದು ಲಾಸ್ಟಲ್ಲಿ ಏನು ಹೇಳ್ತಾರೆ ಅಮ್ಮ ಕೊಡಲಿ ಉತ್ತರ. ಮೂರನೇದು, ಮೊದಲನೇದು, ಎರಡನೇದು, ಮೂರನೇದು ಒಂದೊಂದು ಕಾರ್ಡ್ ಇಟ್ಟಿದ್ದೀನಿ. ಇದರಲ್ಲೂ ಯಾರು ಬೇಕಾದರೂ ಆಯ್ಕೆ ಮಾಡ್ಕೋಬೋದು. ಶಿವಪ್ಪ ಬಂದಿದ್ದಾರೆ, ಶಿವಪ್ಪ ಪರಮೇಶ್ವರ ಬಂದಿದ್ದಾರೆ. ತಾಳ್ಮೆಯಿಂದ ಇರಿ, ಆಶೀರ್ವಾದ ನಿಮಗಿದೆ. ನಾನು ನಿಮಗೆ ಆಶೀರ್ವಾದ ಕೊಡ್ತಾ ಇದ್ದೀನಿ, ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ. ನಾನು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇದ್ರೂ ನಾನೆಲ್ಲ ಗಮನಿಸ್ತಾ ಇದ್ದೀನಿ. ಚಿಂತೆ ಬೇಡ. ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅದನ್ನು ನಾನು ನೋಡ್ತಾ ಇದ್ದೀನಿ. ನನಗೇನು ಗೊತ್ತಿಲ್ಲ ಅಂತಲ್ಲ. ಕ್ಷಮಾಪಣೆ ತಪ್ಪೆಲ್ಲ ಮಾಡಿಬಿಟ್ಟು ಕ್ಷಮಾಪಣೆ ಸ್ತೋತ್ರನ ಹೇಳಿಬಿಟ್ಟು ಒಂದು ಶಾಂತಿ, ಒಂದು ಹೋಮ ಮತ್ತು ಒಂದು ಅಭಿಷೇಕಗಳು ಮಾಡಿಬಿಟ್ರೆ ನಾನು ಬಿಡಲ್ಲ. ಆದರೂ ಬುದ್ಧಿ ಕಲಿಸೋದಕ್ಕೆ ಸಮಯ ಕಾಯ್ತೀನಿ. ತಾಳ್ಮೆಯಿಂದ ಇರಿ. ಇದು ಯಾರು ಮೊದಲನೇ ಕಾರ್ಡ್ ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಆಗತ್ತೆ. ಶಿವಪ್ಪ ನನ್ನ ನಾಮಸ್ಮರಣೆ ಮಾಡಿ ನಾನಿದ್ದೀನಿ, ನಿಮಗೆ ಚಿಂತೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಮೂರನೇದರಲ್ಲಿ ಪ್ರತ್ಯಂಗಿರಾದೇವಿ ಅಮ್ಮ ಬಂದಿದ್ದಾರೆ. ಮಾತೆ ಜಗನ್ಮಾತೆ ಪ್ರತ್ಯಂಗಿರಾದೇವಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಪ್ರತ್ಯಂಗಿರಾದೇವಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಇಲ್ಲಿ ಶಾಂತವಾಗಿರೋಕ್ಕೂ ಸರಿ, ಸಿಂಹವಾಹಿನಿಯಾಗಿ ನಿಲ್ಲೋದಕ್ಕೂ ಸರಿ ನಾನು ಅಂತ ಅಮ್ಮ ಇಲ್ಲಿ ಹೇಳ್ತಾ ಇರೋದು. ನಾನು ಅನ್ನ ಕೊಡೋಕ್ಕೂ ಸರಿ, ಆಶೀರ್ವಾದ ಕೊಡೋಕ್ಕೂ ಸರಿ, ಬುದ್ಧಿ ಕಲಿಸೋಕ್ಕೂ ಸರಿ, ಅವ್ರನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಳೋಕ್ಕೂ ನಾನು ಸರಿ. ನನ್ನ ಮಕ್ಕಳು ಪ್ರತಿಯೊಬ್ಬರು ನನ್ನ ಮಕ್ಕಳು. ನಾನು ಅವ್ರನ್ನ ಹೇಗೆ ನೋಡ್ಕೋಬೇಕನ್ನೋದು ನನಗೆ ಗೊತ್ತಿದೆ. ನನ್ನ ಮಕ್ಕಳನ್ನ ಹೆಚ್ಚು ನಂಬಿರೋರನ್ನ ತೊಂದರೆ ಕೊಟ್ಟರೆ ಅದನ್ನು ಅವ್ರಿಗೂ ಕೂಡ ನಾನು ಹೇಗೆ ಬುದ್ಧಿ ಕಲಿಸ್ಬೇಕನ್ನೋದು ನನಗೂ ಗೊತ್ತಿದೆ. ನಾನೆಲ್ಲ ನೋಡ್ಕೋತೀನಿ ಅಂತ ಇಲ್ಲಿ ಅಮ್ಮ
ಪ್ರತ್ಯಂಗಿರಾ ದೇವಿ ಹೇಳ್ತಾ ಇದ್ದಾರೆ, ನನ್ನ ಮಾತನ್ನು ತೊದಲಿಸ್ತಿದ್ದಾರೆ, ಬಾಯಿ ಒಣಗ್ತಿದೆ ನನಗೆ. ಬಾಯಿ ಒಣಗ್ತಿರೋ ಕಾರಣ ನಾನು ಮಾತಾಡಿ ಬಾಯಿ ಒಣಗ್ತಿರೋದಲ್ಲ, ಮಾತಾಡಿ ಬಾಯಿ ಒಣಗ್ತಿರೋದಲ್ಲ, ಅದು ಅಮ್ಮನ ಒಂದಿದು. ಮೂರನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಅಮ್ಮ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ. ತಪ್ಪು ಮಾಡಿರೋರಿಗೆ ಭಯ ಇರಬೇಕು, ತಪ್ಪು ಮಾಡದೇ ಇರೋರು ಏನಕ್ಕೆ ಭಯ ಪಡಬೇಕು ಅಲ್ವಾ? ಮೂರನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಕೊನೆಯದು ಆದ್ಯ ಕಾಳಿ ಬಂದಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಈ ಒಂದು ದೃಶ್ಯನ ನೋಡಿದ್ರೇ ನಿಮಗೆ ಅರ್ಥ ಆಗ್ಬೋದು. ಇಷ್ಟು ಘೋರ ರೂಪ ತಾಳಿ ಅಮ್ಮ ಅವ್ರನ್ನೆಲ್ಲ ರಾಕ್ಷಸರನ್ನ ಚೆಂಡಾಡಿ ಆ ಕೋಪನ ಕಮ್ಮಿ ಮಾಡಲಿಕ್ಕೆ ಈಶ್ವರನೇ ಬರಬೇಕಾಯ್ತು. ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ, ಈಶ್ವರನೇ ಬರಬೇಕಾಯ್ತು. ಹಾಗಾಗಿ ದಯವಿಟ್ಟು ನಿಮ್ಮ ಒಂದು ಪರಿಸ್ಥಿತಿಗೆ ಅಮ್ಮ ಎಂಥ ರೂಪ ಬೇಕಾದರೂ ತಾಳಿ ಅವರಿಗೆ ಬುದ್ಧಿ ಕಲಿಸ್ತಾರೆ. ಹಾಗಾಗಿ ಧೈರ್ಯವಾಗಿರಿ, ನೆಮ್ಮದಿಯಾಗಿರಿ, ನಾನು ಕೊಟ್ಟಿರೋಂಥ ಜೀವನನ ಉಪಯೋಗಿಸ್ಕೊಳ್ಳಿ, ತಾಳ್ಮೆಯಿಂದ ಇರಿ, ಆ ಸಮಸ್ಯೆಗಳನ್ನ ನಾನು ನೋಡ್ಕೋತೀನಿ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಕೊಲ್ಲೋದಕ್ಕೆ ನೋಡಿದ್ರೋ ಅವ್ರ ಕತ್ತನ್ನೇ ಇಲ್ದರಾಗೆ, ದೇಹದ ಮೇಲೆ ಕತ್ತೇ ಇಲ್ದರಂಗೆ ಮಾಡಿದ್ದಾರೆ. ಅವ್ರನ್ನ ಅಮ್ಮ ಕಾಪಾಡ್ತಾಳೆ, ಆದರೆ ಅಮ್ಮ ಅವ್ರ ಕತ್ತನ್ನು ಕೈಯಲ್ಲಿ ಹಿಡ್ಕೊಳ್ತಾಳಮ್ಮ. ಯಾರಿಗೆ ದೇಹದ ಮೇಲೆ ಕತ್ತೆ ಇಲ್ದರಂಗೆ ಮಾಡಿದ್ರೋ ಇತ್ತೀಚೆಗೆ ಅವರಿಗೆ ಅಮ್ಮ ಇಲ್ಲಿ ಹೇಳ್ತಾ ಇರೋದು, ನಾನು ನಿನ್ನ ಕತ್ತನ್ನೇ ದೇಹದ ಮೇಲೆ ಇಲ್ದಿರಂಗೆ ನಾನು ಮಾಡ್ತೀನಿ, ನನ್ನ ಕೈಯಲ್ಲಿ ಹಿಡ್ಕೊಳ್ತೀನಿ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಇಷ್ಟೊಂದು ಭಯಾನಕ ಕೋಪನ ಪಾರ್ವತಿ ದೇವಿಗೆ ಏನಕ್ಕೆ ತರಿಸಿದಿರೋ ನನಗಂತೂ ಗೊತ್ತಿಲ್ಲ. ಇದು ಯಾರಿಗೆ ಇದು ಸಂಬಂಧಪಡ್ತಿದೆ ಅದು ಅವ್ರಿಗೆ ಮಾತ್ರ ತಗೊಳ್ಳಿ. ಆದರೆ ಯಾರು ಏನೂ ಮಾಡಲಿಕ್ಕಾಗಲ್ಲ. ಕೊನೆ ತುದ್ದಿ ಶತ್ರುಗಳಾಗಿರ್ಬೋದು, ಯುದ್ಧ ಮಾಡೋರಾಗಿರ್ಬೋದು, ಅಥವಾ ವಾಮಾಚಾರದಿಂದ ತೊಂದರೆಗಳಾಗಿರ್ಬೋದು, ಅಥವಾ ಒಂದು ಗಲಾಟೆಗಳಿಂದ ಕೊಲೆಗಳು ಮಾಡೋಕ್ಕೆ ಪ್ರಯತ್ನ ಪಟ್ಟರು ನಾನು ಆ ಒಂದು ಕೊನೆ ತುದಿ ಕ್ಷಣ, ಆ ಒಂದು ಕ್ಷಣದಲ್ಲಿ ನಾನು ಕಾಪಾಡಬಲ್ಲೆ, ರಕ್ಷಿಸಬಲ್ಲೆ ಅಂತ ಅಮ್ಮ ಇಲ್ಲಿ ತಾಯಿ ಪಾರ್ವತಿ ಕಾತ್ಯಾಯಿನಿ ಹೇಳ್ತಾ ಇದ್ದಾರೆ, ಚಾಮುಂಡೇಶ್ವರಿ ಕಾಳಿ ಅಮ್ಮ ಹೇಳ್ತಾ ಇದ್ದಾರೆ. ಹಾಗಾಗಿ ಧೈರ್ಯ ಕೆಡಬೇಡಿ, ಯಾರೇ ಏನೇ ಪ್ರಯೋಗಗಳು ಮಾಡಿದ್ರೂ ಆದ್ಯ ಕಾಳಿ ನಾನು ನೋಡ್ಕೋತೀನಿ, ಅದರ ಬಗ್ಗೆ ನೀವು ಚಿಂತೆ ಬೇಡ, ನಿಶ್ಚಯಿಂದ ನೆಮ್ಮದಿಯಾಗಿ ಇರಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಈ ವಿಡಿಯೋ ಯಾರೆಲ್ಲ ನೋಡಿದ್ರಿ, ಯಾರಿಗೆಲ್ಲ ಸಂಬಂಧಪಟ್ಟಿದ್ದೆ ಕಮೆಂಟಲ್ಲಿ, ಯಾರಿಗೆ ಸಂಬಂಧಪಟ್ಟಿದ್ದೆ ಅವರು ಕಮೆಂಟಲ್ಲಿ ಹಾಕಿ. ಆಯಾ ದೇವರು ಸಂದೇಶಗಳು ಯಾರಿಗೆ ಸಮಾಧಾನ ಕೊಟ್ಟಿದೆ ಅದನ್ನು ಕಮೆಂಟಲ್ಲಿ, ನನಗೆ ಸಂಬಂಧಪಟ್ಟಿದೆ, ಇದು ನನಗೆ ಅನುಭವ ಬಂದಿದೆ, ನನ್ನ ಜೀವನಕ್ಕೆ ನನ್ನ ಗಮನಕ್ಕೆ ಅನುಭವ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ಭಯ ಪಡಬೇಡಿ, ಧೈರ್ಯವಾಗಿರಿ. ಹೆಚ್ಚು ದೇವರುಗಳನ್ನ ನಾವು ಎಷ್ಟು ಪೂಜೆ ಧ್ಯಾನ ಜಪ ಮಾಡ್ತೀವಿ ಅದರಿಂದ ನಾವು ಇನ್ನಷ್ಟು ಕಾಪಾಡಿಕೊಳ್ಳೋಕ್ಕೆ ಅಮ್ಮ ತಾಯಿ ನಿಂತಿದ್ದಾರೆ ಅನ್ನೋದನ್ನು ನಂಬಿಕೆ ಇಟ್ಕೊಳ್ಳಿ. ಸತ್ಯ ಯಾವತ್ತೂ ಸತ್ಯ ಬರಲೇಬೇಕು, ಸುಳ್ಳು ಯಾವತ್ತಿದ್ರೂ ನಾಶನೇ ಆಗೋದು. ಯಾರು ಎಷ್ಟೇ ಕುತಂತ್ರ ಮಾಡಿದ್ರು, ಎಷ್ಟೇ ಭಯಾನಕ ಪರಿಸ್ಥಿತಿಗಳು ಕೊಟ್ಟರು ಅವರು ಈ ರೂಪದಲ್ಲಿರೋರು ಈ ರೂಪಕ್ಕೆ ಬರೋಕ್ಕೂ ರೆಡಿ. ಅರ್ಥ ಆಯ್ತಾ? ಶಾಂತಿಯಿಂದ ಇದ್ದಾರೆ. ಆ ಶಾಂತಿಯಿಂದ ಈಶ್ವರ ಅಥವಾ ಪಾರ್ವತಿ ಆಗಿರ್ಬೋದು, ಶಾಂತಿಯಿಂದ ಇರೋರು ಈ ರೂಪಕ್ಕೂ ಬರ್ಬೋದು, ಕಾಳಿಯಾಗಿ ಬರ್ಬೋದು, ಕಾಳಿಯಾಗಿ ಭೈರವವಾಗಿ ಭೈರವೇಶ್ವರಿಯಾಗಿ ಬರ್ಬೋದು. ಕಾರಣ ಅವ್ರನ್ನ ಕೆಣಕಿದಾಗ ಮಾತ್ರ ಕಾಳಿಯಾಗಿ ಬರ್ತಾರೆ. ಅಮ್ಮ ಕಾಳಿ
ಚಾಮುಂಡಿಯಾಗಿ ಬರ್ತಾರೆ. ಅದಕ್ಕಾಗಿ ಯಾರು ಅಮ್ಮನ್ನ ಕೆಣಕ್ತಾರೋ ಅದು ಅವರು ದುರಾದೃಷ್ಟ. ಧೈರ್ಯವಾಗಿರಿ. ಇಲ್ಲಿ ಅಮ್ಮ ಪ್ರತ್ಯಂಗಿರಾದೇವಿ ಬಂದಿದ್ದಾರೆ, ಪರಮೇಶ್ವರ ಬಂದಿದ್ದಾರೆ. ಹಾಗಾಗಿ ಧೈರ್ಯವಾಗಿರಿ, ಯಾವುದೇ ಥರ ಗಾಬರಿ ಬೇಡ. ನನ್ನ ರೀಡಿಂಗಲ್ಲಿ ಯಾವುದೇ ಥರ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಅಂದರೆ ನನ್ನ ಮಾತನ್ನು ತೊದಲ್ಸೋದು ಆ ರೀತಿ ಎಲ್ಲ ಆಗಿದೆ. ಒಂದೊಂದು ಸೆಕೆಂಡ್ಸು ನನಗೆ ಅಲ್ಲಿ ಮಾತಾಡಲಿಕ್ಕೆ ತೊದಲು ಆಗೋ ಥರ ಆಯಿತು. ಹಂಗನ್ಬಿಟ್ಟು ನನಗೆ ಹೇಳೋಕ್ಕಾಗಲಿಲ್ಲ ಅನ್ನೋದಲ್ಲ, ಇಲ್ಲಿ ನಾನು ರೀಡಿಂಗ್ ಮಾಡಬಾರ್ದು ಅನ್ನೋದು ಒಂದು ನನಗೆ ತೊಂದರೆ ಕೊಡೋಂಥದ್ದು. ಇಲ್ಲಿ ನಾನಾಗಿ ಮಾಡ್ತಾ ಇರೋದಲ್ಲ, ಈ ವಿದ್ಯೆನ ನನಗೆ ಕಲಿಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಏಂಜಲ್ಸ್ ಯೂನಿವರ್ಸ್ ಕೊಟ್ಟಿದ್ದಾರೆ. ಅದನ್ನು ನಾನು ಕಲ್ತಿದ್ದೀನಿ. ಕಲಿತು ಅದನ್ನು ಅರ್ಥ ಮಾಡಿಸಿ ನನಗೆ ಇದನ್ನು ಹೇಳಿಸ್ತಾ ಇದ್ದಾರೆ. ಏಂಜಲ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ, ಯೂನಿವರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಪ್ರಕೃತಿ ಮಾತೆ ಎಲ್ಲರೂ ಅಮ್ಮನ ಮಡಿಲಲ್ಲಿ ಕ್ಷೇಮವಾಗಿರಬೇಕು ಅಂತ ಪ್ರಾರ್ಥಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.